ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಇದುವರೆಗೆ ನಾವು 6ನೇ ಅಧ್ಯಾಯದ 35ರಿಂದ 40 ಶ್ಲೋಕದವರೆಗೆ ನೋಡ್ತಾ ಇದ್ದೇವೆ. ಇಲ್ಲಿ ಅರ್ಜುನ ಉವಾಚ ಭಗವಾನ್ ಉವಾಚ 2 ಶ್ಲೋಕಗಳಿಗೆ 4 ಶ್ಲೋಕಗಳಿಗೆ ಆಗ್ತಾ ಇದೆ. ಅರ್ಜುನನಿಗೆ ಸುಮಾರು 20-25 ಶ್ಲೋಕಗಳಿಂದ ಭಗವಂತ ಧ್ಯಾನ ಯೋಗದ ಬಗ್ಗೆ ತಿಳಿಸಿಕೊಟ್ಟು ನಂತರ ಅರ್ಜುನನಿಗೆ ಬಂದ ಅನುಮಾನವನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಅರ್ಜುನ ಏನಪ್ಪ ಅನುಮಾನವನ್ನು ವ್ಯಕ್ತಪಡಿಸಿದ್ದಾನೆ? ಕೃಷ್ಣ ಅತ್ಯಂತ ಚಂಚಲವಾಗಿರುವಂತಹ ಅಸ್ಥಿರವಾದಂತಹ ಇಂಥ ಮನಸ್ಸನ್ನು ಹೇಗಪ್ಪ ನಿಗ್ರಹಿಸಿ ನೀನು ಹೇಳುವ ಧ್ಯಾನ ಯೋಗವನ್ನು ಮಾಡುವುದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಅರ್ಜುನ ಹಾಕ್ತಾ ಇದ್ದಾನೆ. ಅದನ್ನು ನೋಡಿದ್ವಿ ನಾವು. ಏನಪ್ಪ ಅಂದರೆ, ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥೀ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅರ್ಜುನನ ಮಾತು, ಅತ್ಯಂತ ಚಂಚಲವಾಗಿರೋ ಅಸ್ಥಿರವಾಗಿರುವಂಥ ಮನಸ್ಸು ನನ್ನದು. ಆದ್ದರಿಂದ ನೀನು ಹೇಳುವ ರೀತಿಯಲ್ಲಿ ಧ್ಯಾನವನ್ನು ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲಪ್ಪ. ಯಾಕಪ್ಪ ಅಂದರೆ ವಾಯುವಿನಂತೆ ಸೆಳೆದುಕೊಂಡು ಹೋಗ್ಬಿಡುತ್ತಪ್ಪ ಮನಸ್ಸನ್ನು. ಇಂದ್ರಿಯಗಳು ಸೆಳೆದುಕೊಂಡು ಹೋಗ್ಬಿಡುತ್ತೆ. ಅತ್ಯಂತ ಬಲಿಷ್ಠವಾಗಿದೆ ಈ ಸೆಳೆತ ಅನ್ನೋದು, ಅತ್ಯಂತ ಬಲಿಷ್ಠವಾಗಿದೆಯಪ್ಪ. ಅದರಿಂದ ಸೆಳೆದುಕೊಂಡು ನಾವು ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಆಗೋದಿಲ್ಲಪ್ಪ, ಅತ್ಯಂತ ಕಷ್ಟ ಇದೆ ಅಂತ ಅರ್ಜುನ ತನ್ನ ಒಂದು ದುಃಖವನ್ನು ತೋಡ್ಕೊಳ್ತಾ ಇದ್ದಾನೆ. ಯಾಕಪ್ಪ ಅರ್ಜುನ ಹೇಳ್ಕೋಬೇಕಾಗಿತ್ತು ಇದನ್ನು? ನೋಡಿ, ಧ್ಯಾನ ಯೋಗದಲ್ಲಿ ಪ್ರಯೋಜನಗಳನ್ನು ಹೇಳಿಬಿಟ್ಟ ಪರಮಾತ್ಮ. ಏನಪ್ಪ, ಅಲ್ಲಿ ಹೋಗಿ ತಲುಪಿಬಿಟ್ರೆ ನೀನು ಧ್ಯಾನ ಯೋಗದಲ್ಲಿ ಆ ಒಂದು ಉತ್ಕೃಷ್ಟ ಸ್ಥಿತಿಯನ್ನು ನೀನು ತಲುಪಿಬಿಟ್ರೆ, ಏನಪ್ಪ ಉತ್ಕೃಷ್ಟ ಸ್ಥಿತಿ ಅಂದರೆ, ಎಲ್ಲರ ದೇಹದೊಳಗೆ ದೇಹಿಯ ಹೃದಯ ಕಮಲದೊಳಗೆ ಇರುವಂತಹ ಪರಮ ಪದವಿಯನ್ನು ನೀನು ಒಂದು ವೇಳೆ ತಲುಪಿಬಿಟ್ರೆ, ಆ ಪದವಿಗೆ ತಲುಪಿದರೆ ಸಾಕು. ಏನೆಲ್ಲ ಪ್ರಯೋಜನಗಳಿದೆ? ಇದಕ್ಕಿಂತ ಹೆಚ್ಚಿನ ಲಾಭವೇ ಜಗತ್ತಿನಲ್ಲಿಲ್ಲ. ಯಾವ ಜೀವಿಗೂ ಇದಕ್ಕಿಂತ ದೊಡ್ಡ ಲಾಭ ಸಿಕ್ಕುವುದಿಲ್ಲ. ಅಲ್ಲಿ ಆತ್ಯಂತಿಕ ಸುಖವಿದೆ, ಪರಮ ಶಾಂತಿ ಇದೆ. ಶಾಂತಿಯನ್ನು ಪದವನ್ನು ಪರಮಾತ್ಮ ಪ್ರಯೋಗ ಮಾಡಿ ಹೇಳಬೇಕಾಗಿದೆ. ವಾಸ್ತವವಾಗಿ ಶಾಂತಿ ಅನ್ನೋ ಪದ ಅಲ್ಲ. ಯಾಕೆಂದರೆ ನಮಗೆಲ್ಲ ತಿಳಿದಿರೋ ಶಾಂತಿ ಅನ್ನೋ ಪದ ಹೊರಗಡೆ ಪ್ರಪಂಚದಲ್ಲಿ ತಿಳಿದಿದೆ ಅಷ್ಟೇ. ಆದರೆ ಒಳಗಡೆ ಪರಮಾತ್ಮ ಇರುವಂತಹ ಒಂದು ಸ್ಥಿತಿ ಪರಮಶಾಂತಿ ಇದೆ. ಯಾರಿಗೆ ಬೇಡ ಶಾಂತಿ? ಲಾಭ ಯಾರಿಗೆ ಬೇಡ? ಲಾಭ, ಆತ್ಯಂತಿಕ ಸುಖ, ಇವುಗಳೆಲ್ಲ ಇದೆಯಪ್ಪ ಆ ಪರಮ ಪದವಿಯಲ್ಲಿ, ನಾನಿರುವ ಸ್ಥಳದಲ್ಲಿ. ಎಲ್ಲರೂ ಯೋಗಿಗಳಾಗಿ ಪ್ರಯತ್ನ ಮಾಡ್ತಾರಪ್ಪ. ನಾನು ಹೇಳಿದ್ನಲ್ಲ ಆ ಶ್ಲೋಕದಲ್ಲಿ ಆ ರೀತಿ, ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಯಾವ ಯೋಗಿಗಳು ಧ್ಯಾನಾವಸ್ಥಿತ ತದ್ಗತೇನ ಮನಸ, ಧ್ಯಾನಕ್ಕೆ ಕುಳಿತುಕೊಂಡು ಮನಸ್ಸನ್ನು ಬಿಗಿ ಹಿಡಿದು ಅದನ್ನು ಒಳಮುಖ ಮಾಡಿ ಅದೇ ಬುದ್ಧಿ ಚಿತ್ತಗಳನ್ನು ಅನುಸರಿಸಿ ಬರ್ತಿರೋವಂಥ ಮನಸ್ಸನ್ನೂ ಸೇರಿ ಯಾರಪ್ಪ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ, ಧ್ಯಾನ ಯೋಗವನ್ನು ಯಾರು ಮಾಡ್ತಾರೆ,
ಅಂಥ ಧ್ಯಾನಿಗಳಿಗೂ ಧ್ಯಾನ ಯೋಗವನ್ನು ಮಾಡುವಂಥ ಯೋಗಿಗಳಿಗೂ ಅರ್ಥವಾಗದೇ ಇರುವಂಥ ಪರಮಾತ್ಮ ದೇವಾಯ ತಸ್ಮೈ ನಮಃ. ಸುರಾಸುರಗಣ, ಎಂಥ ಸುರಾಸುರಗಣಗಳಿಗೂ ತಿಳ್ಕೊಳ್ಳೋಕ್ಕಾಗದೇ ಇರುವಂಥ ದೇವ ಹೃದಯ ಮಂದಿರದಲ್ಲಿದ್ದಾನಪ್ಪ, ಪರಮ ಪದವಿಯಲ್ಲಿದ್ದಾನಪ್ಪ, ಅವನನ್ನು ನೋಡ್ಬೋದು, ನೀನು ಅಲ್ಲಿಗೆ ತಲುಪ್ಬೋದು ಅಂತ ಹೇಳಿಬಿಟ್ನಲ್ಲ. ಇಷ್ಟೆಲ್ಲ ಹೇಳಿದ್ದಾರೆ. ಬೇಕಾದ್ರೆ ನನಗಾಗೋಲ್ವಲ್ಲಪ್ಪ ಈ ರೀತಿ ಧ್ಯಾನವನ್ನು ಮಾಡೋದಕ್ಕೆ ಅನ್ನೋ ಕಳವಳ ಅರ್ಜುನನಿಗೆ. ಅದಕ್ಕೆ ಕಾರಣವನ್ನು ಏನು ಹೇಳ್ತಾ ಇದ್ದಾನೆ ಅರ್ಜುನ, ನೀನು ಹೇಳ್ತಿರೋ ಧ್ಯಾನ ಯೋಗದಲ್ಲಿ ತಪ್ಪಿದೆ ಅಂತಲ್ಲ, ಅದು ಕ್ಲಿಷ್ಟ ಅಂತಲ್ಲ, ನನಗೆ ಮನಸ್ಸೇ ಇಲ್ವಲ್ಲಪ್ಪ, ಅಂಥ ಒಂದು ಮನಸ್ಸನ್ನೇ ಕೊಟ್ಟಿಲ್ವಲ್ಲಪ್ಪ, ಚಂಚಲವಾಗಿದೆಯಲ್ಲಪ್ಪ, ಅಸ್ಥಿರವಾಗಿದೆಯಲ್ಲಪ್ಪ, ಇಂಥ ಮನಸ್ಸಿನಲ್ಲಿ ಅಷ್ಟು ದೊಡ್ಡ ಸಾಧನೆಯನ್ನು ಹೇಳಿಬಿಟ್ಟಿಯಲ್ಲ ನೀನು, ಮಾಡೋದಾದರೂ ಹೇಗಪ್ಪ ಅಂತ. ನೋಡಿ, ಪರಮಾತ್ಮ ಹೇಳ್ತಿರೋದು ಇದು ಮೊದಲು ಅರ್ಜುನನಿಗೆ. ಆದರೆ ಅರ್ಜುನನಿಗೆ ಅನುಭವ ಇಲ್ಲವೇ? ಖಂಡಿತವಾಗಿದೆ. ಯಾಕಪ್ಪ, ಹೇಗಪ್ಪ ಹೇಳ್ತೀವಿ ಇದೆ ಅಂತ. ಹಿಂದೆ ತಪಸ್ಸು ಮಾಡಿ ಅರ್ಜುನ ಪಾಶುಪತಾಸ್ತ್ರವನ್ನು ಮಹೇಶ್ವರನಿಂದ ತಗೊಂಡು ಬಂದಿದ್ದಾನೆ. ಅದು ಕಿರಾತಾರ್ಜುನೀಯಂ ಅಂತ ಒಬ್ಬ ಕವಿ ತುಂಬ ದೊಡ್ಡ ಗ್ರಂಥವನ್ನೇ ಬರೆದಿದ್ದಾರೆ, ಒಂದು ಕಾವ್ಯವನ್ನೇ ಬರೆದಿದ್ದಾರೆ. ಅದನ್ನು ಓದಿದ್ರೆ ಗೊತ್ತಾಗುತ್ತೆ ಆ ಒಂದು ಕಥಾಭಾಗ. ಏನಪ್ಪ ಅಂದರೆ ಅಲ್ಲಿ ಅರ್ಜುನನಿಗೆ ಮತ್ತು ಮಹೇಶ್ವರನಿಗೆ ಸ್ಪರ್ಧೆ ಉಂಟಾಗ್ಬಿಡುತ್ತೆ. ಏನಂದ್ರೆ ಪರಮೇಶ್ವರ ಅರ್ಜುನನಿಗೆ ಸುಮ್ಮನೆ ಕೊಟ್ಬಿಡಲ್ಲ ಪಾಶುಪತಾಸ್ತ್ರವನ್ನು, ಪರೀಕ್ಷೆ ಮಾಡ್ತಾನೆ. ಎಲ್ಲ ದೇವತೆಗಳು ಪರೀಕ್ಷೆ ಮಾಡ್ತಾರೆ. ಯಾವ ದೇವತೆಯೂ ಸುಮ್ಮನೆ ಕಣ್ಣಿಗೆ ಕಾಣಿಸ್ಕೊಂಡು ಬಿಡಲ್ಲ, ಪ್ರೇಯರ್ ಮಾಡಿದ ತಕ್ಷಣ ಕೊಟ್ಬಿಡೋದಿಲ್ಲ. ಪರೀಕ್ಷೆ ಮಾಡೋದು ಅನ್ನೋದು ದೇವಗುಣ. ಯಾಕಪ್ಪ ಮಾಡಬೇಕು ಅದನ್ನು ಪರೀಕ್ಷೆ ಅನ್ನೋದು? ನಾವುಗಳೇ ಪರೀಕ್ಷೆ ಮಾಡ್ತೀವಿ. ಈಗ ಯಾವುದೇ ಒಂದು ವಿಷಯದಲ್ಲಿ ಆದರೂ ಜನಗಳನ್ನು ಪರೀಕ್ಷೆ ಮಾಡಿ ನಾವು ಸತ್ಪಾತ್ರವೋ ದುಷ್ಪಾತ್ರವೋ ಅಂತ ನೋಡ್ತೀವಿ. ಸಾಮಾನ್ಯವಾದದ್ದು ಜ್ಞಾನ ಅದು. ಅಂಥದ್ರಲ್ಲಿ ದೇವತಾದಿಗಳು ಮಹಾಶಕ್ತರು, ಪರಲೋಕವಾಸಿಗಳು, ಅತಿಶಯ ಪುಣ್ಯವಂತರು, ಅವರುಗಳು ಪರೀಕ್ಷೆ ಮಾಡ್ತಾರೆ ಅಂದರೆ ಅದರಲ್ಲೇನು ತಪ್ಪಿಲ್ಲ. ಆದರೆ ನಮಗೆ ಮನುಷ್ಯರಿಗೆ ಏನಪ್ಪ ಒಂದು ಸಮಸ್ಯೆ ಅಂದರೆ, ಯಾವುದೇ ಕಷ್ಟ ಬರಲಿ, ಯಾವುದೇ ಪರೀಕ್ಷೆ ಬರಲಿ, ಇದು ದೇವ ನಿರ್ಮಿತವೋ ಅಥವಾ ನನ್ನ ಕರ್ಮವೋ ಅನ್ನೋದು ಗೊತ್ತಾಗುವುದಿಲ್ಲ. ಸಮಸ್ಯೆ ಬರುತ್ತೆ, ಸಮಸ್ಯೆಗಳು ಬರುತ್ತೆ ಅನ್ನೋದು ನಿಜ. ಹುಟ್ಟಿನಿಂದ ಸಾಯುವ ತನಕ ಸಮಸ್ಯೆ ಬರುತ್ತೆ. ಆದರೆ ಆ ಸಮಸ್ಯೆಗಳು ನಮ್ಮ ಹಳೆಯ ಕರ್ಮಗಳಿಂದ ಆಗ್ತಾ ಇದೆಯೋ, ದೇವತೆಗಳಿಂದ ಏನಾದರೂ ಪರೀಕ್ಷೆ ಆಗ್ತಾ ಇದೆಯೋ ಅಂತ ಗೊತ್ತಾಗೋದು ಹೇಗೆ? ದೇವರೇ ಇದ್ದಾರೆ ಅಂತ ನಂಬಕ್ಕಾಗದೇ ಇರುವಂಥ ಈ ಕಾಲದಲ್ಲಿ ದೇವರ ದರ್ಶನವೇ ಆಗೋಲ್ಲ ಅಂತ ಹಿರಿಯರುಗಳೆಲ್ಲ ನಾನು ಎಷ್ಟೋ ಜನನ ಕೇಳಿದ್ದೇನೆ. ದೇವರ ದರ್ಶನ ಆಗುತ್ತೆ? ಇಲ್ಲಪ್ಪ, ಕಲಿಕಾಲದಲ್ಲಿ ದೇವರ ದರ್ಶನ ಆಗಲ್ಲ ಹಾಗಂತ ಶಾಸ್ತ್ರಗಳಲ್ಲಿ ಬರೆದುಬಿಟ್ಟಿದ್ದಾರೆ, ಆಪಸ್ತಂಭ ಸೂತ್ರದಲ್ಲಿ ಬರೆದುಬಿಟ್ಟಿದ್ದಾರೆ. ಇವರು ಹೇಳಿದ್ದಾರೆ, ಯಾಜ್ಞವಲ್ಕ್ಯ ಋಷಿಗಳು ಹೇಳಿಬಿಟ್ಟಿದ್ದಾರೆ, ಆ ಋಷಿ ಹೇಳಿದ್ದಾರೆ. ಈ ರೀತಿ ಎಲ್ಲ ಸಮಜಾಯಿಷಿ ಕೊಟ್ಟು ದೇವರ ದರ್ಶನ ಸಾಧ್ಯವೇ ಇಲ್ಲ ಅಂತ. ನೋಡಿ, ಬರೀ ಶಾಸ್ತ್ರಾಧಾರದಲ್ಲಿಯೇ ಇವರು ನಿರ್ಧಾರ ಮಾಡಿಬಿಟ್ರು, ದೇವರ ದರ್ಶನ ಸಾಧ್ಯವಿಲ್ಲ, ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ. ಅಲ್ಲಪ್ಪ, ಹೇಳ್ತಿರೋರು ಯಾರು? ನಮ್ಮ ಹಾಗೆ ನಮ್ಮಗಳಂತೆಯೇ ದೇಹಧಾರಿಗಳಾಗಿರುವಂಥ ಮನುಷ್ಯರು. ಅವರು ಯತಿಗಳೇ ಆಗಿರಲಿ, ಸನ್ಯಾಸಿಗಳೇ ಆಗಿರಲಿ, ಯಾರೇ ಆಗಿರಲಿ, ಅವರುಗಳು ಈ ರೀತಿ ಉತ್ತರ ಕೊಡ್ತಾರೆ ಅಂದರೆ ಪರಮಾತ್ಮನೇ ಅವರೇ, ಪರಮಾತ್ಮನ ಮಾತು ಅವರಿಂದ ಬರ್ತಿದೆಯೇ? ಹಾಗಂತ ಅವರೇನು ಹೇಳಿಲ್ಲವಲ್ಲ. ಪರಮಾತ್ಮನಿಗೆ ದರ್ಶನ ಕೊಡೋದಕ್ಕೆ ಆಗುವುದಿಲ್ಲ, ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ನಾವುಗಳು ಯಾರು? ಅದನ್ನು ನಾವು ಒಂದು ಸರಿ ಯೋಚನೆ ಮಾಡಿಕೊಳ್ಬೇಕು. ಯಾಕೆ ಪರಮಾತ್ಮ ಶಕ್ತ ಅಂದಮೇಲೆ ಕಲಿಯುಗ ಆದ್ರೇನು, ದ್ವಾಪರ ಯುಗವಾದ್ರೇನು, ಯಾವ ಯುಗವಾದ್ರೇನು, ಯಾವ ಕಾಲವಾದ್ರೇನು? ನಮ್ಮ ಕನಕದಾಸರು ಕೇಳ್ತಾರೆ ನೋಡಿ, ಒಂದು ಕನಕದಾಸರ ಪದದೊಳಗೆ ಬರುತ್ತೆ, ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ಕನಕದಾಸರು ಅದನ್ನು ಪಿಕ್ಚರೈಸ್ ಮಾಡಿ ನಮಗೆ ಅವರ ಭಕ್ತಿಯ ಹಿರಿಮೆಯನ್ನು ತೋರಿಸೋದಕ್ಕೋಸ್ಕರ ಇವರುಗಳು ಸಿನಿಮಾ ರಂಗದಲ್ಲಿ ಮಾಡಿದ್ದಾರೆ. ಆದರೂ ಸಹಿತ ಆ ಒಂದು ಪದ ಅನ್ನೋದು ಇದೆಯಲ್ಲ, ಅದು ಕನಕದಾಸರು ಬರೆದಿರೋದೇ.
ಸಮಯ ಉಂಟೇ ಭಕ್ತವತ್ಸಲ ನಿನಗೆ ಅಂತಾರೆ. ಏನಪ್ಪ ಅಂದರೆ ಇದು ನನ್ನದು ದೌರ್ಬಲ್ಯ. ಪರಮಾತ್ಮನ ಸ್ಮರಣೆ ಒಂದೊಂದ್ಸರಿ ಭಾವೋದ್ರೇಕಕ್ಕೆ ತೊಗೊಂಡು ಹೋಗ್ಬಿಡುತ್ತೆ. ಅಂಥ ಸಮಯಗಳಲ್ಲಿ ಕಷ್ಟವಾಗುತ್ತೆ. ಏನಪ್ಪ ಅಂದರೆ ಸಮಯ ಉಂಟೇ. ಅಪ್ಪ ಪರಮಾತ್ಮ, ನನಗೇನೋ ಮನುಷ್ಯ ಬುದ್ಧಿ, ಸಮಯ ಅಸಮಯಗಳು ಉಂಟು, ರಾತ್ರಿ ಹಗಲುಗಳು ಉಂಟು. ರಾತ್ರಿ ಹೊತ್ತಿನಲ್ಲಿ ಪೂಜೆ ಮಾಡಬಾರ್ದು, ಮಂತ್ರ ಹೇಳಬಾರ್ದು, ಧ್ಯಾನ ಮಾಡಬಾರ್ದು, ಇವುಗಳೆಲ್ಲ ಇದೆ. ನಿನಗೂ ಉಂಟೇನಪ್ಪ? ನಿನಗೆ ಯಾವುದಪ್ಪ ರಾತ್ರಿ ಹಗಲುಗಳು? ನಿನಗೆ ಸಮಯ ಅಸಮಯಗಳು ಉಂಟೆ? ನೀನು ಯಾಕೆ ದರ್ಶನ ಕೊಡ್ತಾ ಇಲ್ಲ ಅಂತಾರೆ. ಅಂದರೆ ಭಗವಂತನನ್ನು ಸರ್ವಶಕ್ತ ಅಂತ ಒಪ್ಕೊಳ್ಬೇಕು. ಅದು ಒಪ್ಕೊಂಡಿರೋ ಮನಸ್ಸು ದರ್ಶನ ಸಾಧ್ಯವಿಲ್ಲ ಅಂತ ಹೇಳೋದೇ ಇಲ್ಲ. ಯಾಕೆ? ಅವನ ಪರವಾಗಿ ನಾವೇನು ಕಸ್ಟೋಡಿಯನ್ ಆಫ್ ಗಾಡ ಅಲ್ವಲ್ಲ? ನಾವು ಹೇಳ್ದಂಗೆ ಪರಮಾತ್ಮ ಕೇಳ್ತಾನೇನು? ಖಂಡಿತ ಇಲ್ವಲ್ಲ, ಎಲ್ಲೂ ಹೇಳಿಲ್ವಲ್ಲ. ಪರಮಾತ್ಮ ದರ್ಶನ ಕೊಡಬೇಕು ಅನ್ಸೋದು ಬರ್ತಾನೆ. ಕಲಿಯುಗವಾದ್ರೇನು, ಯಾವ ಯುಗವಾದ್ರೇನು, ರಾಕ್ಷಸ ರಾಜ್ಯವಾದ್ರೇನು, ದೇವತೆಗಳ ರಾಜ್ಯವಾದ್ರೇನು, ಎಲ್ಲಿಗೆ ಬೇಕಾದ್ರೂ ಬರಬಲ್ಲ. ಅವನು ಸರ್ವಶಕ್ತ. ಅಂತಹ ಪರಮಾತ್ಮ ಪರಮಕಾರುಣ್ಯ ಭಕ್ತನಿಗೋಸ್ಕರ ಬರುವುದಿಲ್ವೇ? ಇಡೀ ವ್ಯವಸ್ಥೆಯನ್ನೇ ಕಾಪಾಡ್ತಾ ಇದ್ದಾನೆ ಅಂದಮೇಲೆ ಅವನು ಭಕ್ತ ಕರೆದ ಅಂದರೆ ಬರೋದಿಲ್ವೇ? ಬರ್ತಾನೆ. ದರ್ಶನ ಕೊಡೋದಿಲ್ವೇ? ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಅವನು ಕೊಟ್ಟಿದ್ದು ಗೊತ್ತಾಗಬೇಕು ಅಂತೇನಿಲ್ಲ. ಪ್ರಪಂಚಕ್ಕೆ ಗೊತ್ತಾಗಬೇಕು. ಅವರು ದರ್ಶನ ಮಾಡ್ಕೊಂಡಿದ್ದಾರೆ, ಪರಮಾತ್ಮನನ್ನು ಕಂಡಿದ್ದಾರೆ, ಆ ಕೀರ್ತಿಗಳೆಲ್ಲ ಕೊಡಬೇಕು ಅಂತೇನಿಲ್ಲ. ನಿಯಮ ದರ್ಶನ ಕೊಡಬೇಕು, ಕೊಡ್ತಾನೆ. ಯಾವ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಯನ್ನು ಆ ಸಮಯದಲ್ಲಿ ಸರಿಪಡಿಸ್ಬಿಡ್ತಾನೆ. ದ್ರೌಪದಿಗೆ ಮಾಡಿದ ಹಾಗೆ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟ, ಅಷ್ಟೇ ಆ ಸಮಸ್ಯೆಗೆ ಉತ್ತರ. ಅವನು ಬಂದು ದರ್ಶನವನ್ನು ಕೊಟ್ಟು ಸಭೆಯೊಳಗೆ ನಿಂತ್ಕೊಂಡು, ನೋಡಿ ಅವಳು ಕೃಷ್ಣ ಅಂತ, ದ್ರೌಪದಿ ಕೃಷ್ಣ ಅಂತ ಕರೆದ ತಕ್ಷಣ ಬಂದು ನಿಂತಿದ್ದೀನಿ, ನಾನೇ ಕೃಷ್ಣ ನೋಡಿ ಅಂತ ಏನು ಪರಮಾತ್ಮ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮಿಕ್ಕವರಿಗೆಲ್ರಿಗೂ ಕೃಷ್ಣನೇ ಕೊಟ್ಟಿರೋದು ಅಂತ ತಿಳಿಬೇಕಾದ ಅವಶ್ಯಕತೆಯೂ ಇಲ್ಲ. ಹಾಗೆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಬಗ್ಗೆ ಏನೇ ಮಾತನಾಡಿದ್ರು, ನಾವುಗಳು ಏನೇ ಹೇಳಿದ್ರು ಅಪೂರ್ಣವೇ, ಪೂರ್ಣವಾಗಿರುವುದಿಲ್ಲ. ಯಾಕೆ? ವಿ ಆರ್ ನಾಟ್ ಕಸ್ಟೋಡಿಯನ್ಸ್ ಆಫ್ ಗಾಡ್. ದೇವರ ಬಗ್ಗೆ ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಷ್ಟೇ. ಆದರೆ ಅವನು ಎಲ್ಲವೂ ಅವನೇ, ಅನಂತ ಅವನು. ಆ ಅನಂತದಲ್ಲಿ ಅನಂತವನ್ನು ಹೊರಗೆ ತೆಗೆದರೂ ಅನಂತವೇ ಉಳಿಯುತ್ತೆ. ಆ ಥರ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡ್ರೆ ಅವನ ಕೈಯಲ್ಲಿ ಆಗದೇ ಇರುವಂಥದ್ದೇ ಇಲ್ಲ ಜಗತ್ತಿನಲ್ಲಿ. ಇಡೀ ಭೂಮಂಡಲವೇ ನಾಶ ಆಗ್ಬೋದು. ಅವನ ಒಂದು ಸೃಷ್ಟಿಯನ್ನು ಜ್ಞಾಪಿಸ್ಕೊಂಡ್ರೆ, ವಿಶ್ವವನ್ನು ಜ್ಞಾಪಿಸ್ಕೊಂಡ್ರೆ, ಭೂಮಂಡಲ ಎಷ್ಟು ಸಣ್ಣ ಒಂದು ಕಣ. ಇಡೀ ವಿಶ್ವಕ್ಕೆ ಹೋಲಿಸಿದಾಗ ಭೂಮಂಡಲ ಒಂದು ಸಣ್ಣ ಕಣ. ಇಂಥ ಭೂಮಂಡಲಗಳನ್ನು ಬ್ಲ್ಯಾಕ್ ಹೋಲ್ ಅಂತ ಯಾವುದನ್ನು ಇವತ್ತಿನ ದಿವಸ ವಿಜ್ಞಾನಿಗಳು ಪತ್ತೆ ಹಚ್ಚಿ ಹೇಳ್ತಾ ಇದ್ದಾರೆ, ಆ ಬ್ಲ್ಯಾಕ್ ಹೋಲ್ಗಳು ಇಡೀ ಭೂಮಂಡಲದಂಥ ದೊಡ್ಡ ದೊಡ್ಡ ಗ್ರಹಗಳನ್ನು ನುಂಗಿ ಕೂತ್ಕೋತಾ ಇದೆ. ಅಂದರೆ ವಿಶ್ವದ ಒಳಗೆ ಇರುವಂಥದ್ದು ಬ್ಲ್ಯಾಕ್ ಹೋಲ್ಗಳು. ಅಲ್ಲಿ ವಿಶ್ವವೇ ಆಗಿರುವಂಥ ವಿಷ್ಣು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮನುಷ್ಯ ಬುದ್ಧಿಯಿಂದ ಸಾಧ್ಯವಿಲ್ಲ. ಸ್ಪೇಸ್ ಆ್ಯಂಡ್ ಟೈಮ್ ಯಾವುದು ನಾವು ಇವತ್ತಿನ ದಿವಸ ಡೆಫಿನೇಷನ್ ಇಟ್ಕೊಂಡಿದ್ದೀವೋ ಅದರ ಪ್ರಕಾರನೂ ಅವನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಸ್ಪೇಸ್ ಬಗ್ಗೆನೇ ನಮಗೆ ತಿಳ್ಕೊಳ್ಳೋಕ್ಕಾಗಲ್ಲ, ಟೈಮ್ ಬಗ್ಗೆನೂ ತಿಳ್ಕೊಳ್ಳೋಕ್ಕಾಗಲ್ಲ. ಎರಡೂ ತಿಳ್ಕೊಳ್ಳೋಕ್ಕಾಗದೇ ಇರುವಂತಹ ಸನ್ನಿವೇಶದಲ್ಲಿ ಇನ್ನು ದೇವರ ಬಗ್ಗೆ, ನಾವು ಅತೀತನಾಗಿರುವಂತಹ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವೋ? ಇಲ್ಲ. ಹಾಗಿರಬೇಕಾದ್ರೆ ಈ ಧ್ಯಾನ ಯೋಗದಲ್ಲಿ ನನ್ನನ್ನು ನೋಡ್ತೀಯಾ, ನನ್ನ ಬಳಿ ಬರ್ತೀಯಾ ಅಂತ ಹೇಳ್ತಾ ಇದ್ದಾನಲ್ಲ ಪರಮಾತ್ಮ, ಅಭಯವನ್ನು ಕೊಡ್ತಾ ಇದ್ದಾನಲ್ಲ, ಅದಕ್ಕೆ ಕಾರಣವಾದರೂ ಏನು? ಅವನ ಪರಮ ಕಾರುಣ್ಯ. ವಿಶ್ವವೇ ವ್ಯಾಪಿಸಿರುವಂಥ ಪರಮಾತ್ಮ ಸಂಕುಚಿತನಾಗಿ ಭಕ್ತರ ಹೃದಯ ಮಂದಿರದಲ್ಲಿ ಇರ್ತೀನಪ್ಪ, ನೀನು ಧ್ಯಾನ ಯೋಗದಿಂದ ನನ್ನನ್ನು ನೋಡೋಕ್ಕೆ ಪ್ರಯತ್ನ ಪಡುಪ್ಪ, ನಾನು ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವನ ಪರಮ ಕಾರುಣ್ಯವೇ ಅದು.
ಇಲ್ಲ ಹೋದರೆ ಬೇರೆ ಏನೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಮಾತ್ಮ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ತನ್ನ ಇಂಟ್ರೊಡಕ್ಷನ್ನ ಧ್ಯಾನ ಯೋಗಕ್ಕೆ ಮೊದಲೇ ಕೊಟ್ಕೊಂಡ್ಬಿಟ್ಟಿದ್ದಾನೆ. ಆ ಪರಮಾತ್ಮ ಮನಸ್ಸು ಮಾಡಿದ್ರೆ ಯಾಕೆ ದರ್ಶನವನ್ನು ಕೊಡೋದಿಲ್ಲ? ನಾವು ಯಾವುದೇ ಹಿರಿಯರ ಮಾತುಗಳನ್ನು ನಂಬಿಕೊಂಡು ಅವನ ದರ್ಶನ ಆಗೋದಿಲ್ಲ ಅಂತ ಕೈ ಬಿಡಬಾರದು, ಪ್ರಯತ್ನಗಳನ್ನು ಕೈ ಬಿಡಬಾರದು. ಯಾಕಪ್ಪ, ಎಲ್ಲೂ ವೇದೋಕ್ತಿಗಳಲ್ಲಾಗಲಿ ಶಾಸ್ತ್ರದಲ್ಲಾಗಲಿ ಆ ರೀತಿ ಯಾವುದೇ ಋಷಿ ಬರೆದಿದ್ದರಾಗಲಿ ಅದು ತಪ್ಪು. ಪರಮಾತ್ಮನ ಸಾಮರ್ಥ್ಯವನ್ನು ಅವನು ದರ್ಶನ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ನಿರ್ಧರಿಸುವುದಕ್ಕೆ ನಾವುಗಳು ಯಾರು? ಮನುಷ್ಯ ಮಾತ್ರದವರು. ಇವನ್ ಋಷಿಮುನಿಗಳಾದರೂ ಅಷ್ಟೇ ಪರಮಾತ್ಮನ ವಿಷಯದಲ್ಲಿ ಆ ರೀತಿ ಹೇಳಬಾರ್ದು. ಯಾಕೆ ಹೇಳಬಾರ್ದು? ಪರಮಾತ್ಮನ ಕಸ್ಟೋಡಿಯನ್ಸ್ ಋಷಿಮುನಿಗಳು ಅಲ್ಲ. ಅವರು ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಯಾಕೆ? ಭೃಗು ಮಹರ್ಷಿ ತ್ರಿಮೂರ್ತಿಗಳನ್ನೇ ಪರೀಕ್ಷೆಗೆ ಒಳಪಡಿಸಿದಾಗ ಸಾತ್ವಿಕ ರಾಜಸಿಕ ತಮೋ ಗುಣಗಳನ್ನು ನೋಡೋದಕ್ಕಿಂತ 3 ಜನಕ್ಕೂ ಶಾಪವನ್ನು ಕೊಟ್ಟಾಗ ಪರಮೇಶ್ವರನಿಗೆ ಲಿಂಗರೂಪಿ ಅಂತ ಶಾಪ ಕೊಟ್ಟು, ಬ್ರಹ್ಮನಿಗೆ ಪೂಜೆಯೇ ಇಲ್ಲ ಅಂತ ಶಾಪ ಕೊಟ್ಟು, ಮಹಾವಿಷ್ಣುವಿನ ಪಕ್ಷಸ್ಥಳಕ್ಕೆ ಕಾಲನ್ನಿಟ್ಟು ತನ್ನ ಕಾಲಿನಲ್ಲಿದ್ದಂಥ ಕಣ್ಣನ್ನು ಕಳೆದುಕೊಂಡು ತನ್ನ ಎಲ್ಲ ಸರ್ವಸ್ವವನ್ನು ಶಕ್ತಿಯನ್ನು ತಪೋನಿಧಿಯಾಗಿದ್ದಂಥ ತಪೋ ಸಂಪತ್ತನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ನಲ್ಲ, ಅದರಲ್ಲೇ ಗೊತ್ತಾಗೋಗುತ್ತೆ. ಆಮೇಲೆ ಅವರಿಗೆ ಜ್ಞಾನೋದಯ. ತ್ರಿಮೂರ್ತಿಗಳನ್ನೇ ಪರೀಕ್ಷೆ ಮಾಡಿದಂಥ ದುರ್ಬುದ್ಧಿ ನನಗಾಗೋಯ್ತು ಅಂತ. ಅಂದರೆ ತ್ರಿಮೂರ್ತಿಗಳನ್ನು ದರ್ಶನ ಪಡೆಯೋದು, ಅವರ ಲೋಕಗಳಿಗೆ ಹೋಗುವುದು, ಅವರುಗಳನ್ನು ಮಾತನಾಡಿಸುವುದು, ಇಷ್ಟರ ಮಟ್ಟಿನ ತಪೋಶಕ್ತಿ ಇದ್ದಂಥ ಒಬ್ಬ ಋಷಿ ಅವರುಗಳನ್ನು ನೋಡಿ ಶಾಪವನ್ನು ಕೊಟ್ಟು ಇವತ್ತು ಜಗತ್ತಿನಲ್ಲಿ ಅದೇ ಶಾಪ ನಿಂತಿದೆ, ನಡೀತಾ ಇದೆ. ಇದು ನಮ್ಮ ಎಲ್ಲ ಹಿಂದೂ ಸಂಸ್ಕೃತಿಯವರಿಗೂ ಗೊತ್ತಿರುವಂಥ ವಿಷಯ. ಯಾರಾದರೂ ಶಿವನನ್ನು ಲಿಂಗರೂಪಿ ಅಲ್ಲದಲೇ ಪೂಜೆ ಮಾಡೋದುಂಟೋ? ದೇವಸ್ಥಾನಗಳಲ್ಲಿ ಯಾವ್ದಾರೋ ಲಿಂಗರೂಪಿ ಅಲ್ಲದಲೇ ಅವನನ್ನು ಪ್ರತಿಷ್ಠಾಪನೆ ಮಾಡೋದುಂಟೋ? ಇಲ್ಲ. ಇಷ್ಟರಲ್ಲೇ ತಿಳಿದುಬಿಡುತ್ತೆ ಇವೆಲ್ಲ ಸತ್ಯ, ಪರಮ ಸತ್ಯ, ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಮೂರ್ತಿ ರೂಪದಲ್ಲಿ ಇದ್ದರೂ ಕಣ್ಣೆದುರಿಗೆ ಕಾಣಿಸ್ತಿರುವಂಥ ಸತ್ಯ. ಇವುಗಳೆಲ್ಲ ಸತ್ಯವಾಗಿಬಿಡುತ್ತೆ. ಋಷಿಮುನಿಗಳಿಗಾಗಲಿ ಭಕ್ತರಿಗಾಗಲಿ ಪರಮಾತ್ಮನ ಸಂಬಂಧದಲ್ಲಿ ಉಂಟಾದಂತಹ ಯಾವುದೇ ಕಥೆಗಳಾಗಲಿ, ಕಥೆ ಅಂತ ನಾವು ಯಾವುದು ಅಂದ್ಕೊಂಡಿದ್ದೀವೋ ಅವೆಲ್ಲ ಸತ್ಯ ಕಥೆಗಳು. ಕಲ್ಪನೆ ಅಂತ ಹೇಳಿ ನಮಗೆ ಪರಕೀಯರ ದಾಳಿ ಆದಮೇಲಿಂದ ಅದೆಲ್ಲ ಮೈಥಾಲಜಿ, ನಡೆದಿಲ್ಲದೆ ಇರುವಂಥದ್ದು, ಕಲ್ಪನಾ ಊಹಾಪೋಹಗಳಿಂದ ಮಾಡಿರುವಂಥದ್ದು ಅಂತ ಹೇಳಿ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಆದರೆ ಆ ಜ್ಞಾನ ಭಂಡಾರವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇಲ್ಲದೆ ಹೋಗಿದ್ದರಿಂದ ನಾವುಗಳು ಎಲ್ಲರೂ ಸುಮ್ಮನೆ ಒಪ್ಕೊಳ್ಬೇಕಾದ ಸ್ಥಿತಿ ಬಂದು ಕೂತಿದೆ. ಅದನ್ನು ಸರಿಯಾಗಿ ಅವಲೋಕನ ಮಾಡಿ 4 ಕಡೆ 4 ಗ್ರಂಥಗಳನ್ನು ಓದಿ ಅದನ್ನು ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಹೃದಯಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನೇ ಸಹಾಯಕ್ಕೆ ಬರ್ತಾನೆ. ಅವನೇ ಬರ್ತಾನೆ ಸಹಾಯಕ್ಕೆ. ಯಾಕೆ? ಅವನದೇ ಜಗತ್ತು, ಅವನದೇ ಜ್ಞಾನ, ಎಲ್ಲವೂ ಅವನದೇ. 1 ಹೆಜ್ಜೆ ನಾವು ಆ ಕಡೆ ಇಟ್ಟರೆ ಅವನು 100 ಹೆಜ್ಜೆ ನಮ್ಮ ಕಡೆ ಇಡ್ತಾನೆ. ಇದು ಅಭಯ ವಾಕ್ಯಗಳು ಗೀತೆ ಒಳಗೆ ಹೇರಳವಾಗಿ ಸಿಕ್ಕುತ್ತೆ. ನಾವು ನೋಡ್ತಾ ನೋಡ್ತಾ ಹೋದಂಗೆ ಪರಮಾತ್ಮ ಪ್ರತಿಯೊಂದನ್ನೂ ಹೇಳ್ತಾ ಹೋಗ್ತಾನೆ. ಎಲ್ಲವನ್ನು ತಿಳ್ಕೊಳ್ಬೋದು. ಅದ್ಭುತವಾದಂತಹ ಗ್ರಂಥ ಭಗವದ್ಗೀತೆ. ನಿಜವಾಗಿಯೂ ಹೇಳಬೇಕಂದ್ರೆ ಅದನ್ನು ಓದೋಕ್ಕೆ ಆರಂಭಿಸಿದರೆ ಸಾಕು, ಅವರು ಪೂರ್ವ ಜನ್ಮದಲ್ಲಿ ಮಾಡಿರೋ ಪುಣ್ಯದ ಒಂದು ಸಂಕೇತವಾಗಿ ಕಣ್ಣು ಮುಂದೆ ನಿಂತ್ಕೊಳ್ಳುತ್ತೆ ಭಗವದ್ಗೀತೆ. ಇಲ್ಲ ಹೋದರೆ ಪುಣ್ಯವಿಲ್ಲದಿದ್ದರೆ ಖಂಡಿತವಾಗಿ ಮನುಷ್ಯ ಮಾತ್ರದಲ್ಲಿ ಅದರ ಕಡೆ ಒಲವು ಬರುವುದಿಲ್ಲ, ಸಾಧ್ಯವೇ ಇಲ್ಲ. ಅವರಿಗೆ ಆ ಒಲವು ಬಂದಿದೆ, ಅದನ್ನು ಕೇಳಬೇಕು ಅಂತ ಆಸಕ್ತಿ ಹುಟ್ಟುತ್ತಿದೆ ಅಂದ್ರೇ ಅವರ ಪೂರ್ವ ಸುಕೃತ ಪೂರ್ವ ಪುಣ್ಯ. ಆ ಒಂದು ಕಾರಣದಿಂದನೇ ಈ ಗೀತೆ ಅತ್ಯುದ್ಭುತವಾದದ್ದು. ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ, ಅನುಭವಿಸಿದ್ರಂತೂ ಆ ವರ್ಣನೆ ಮಾಡೋಕ್ಕೂ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿದೆ. ಎಷ್ಟೇ ಆದರೂ ಭಗವದ್ವಾಣಿ ಇವುಗಳೆಲ್ಲ ನಾವುಗಳು ಹೇಳ್ಬಿಡ್ತೀವಿ, ಭಕ್ತರು ಹೇಳ್ಬಿಡ್ತೀವಿ ಭಗವದ್ವಾಣಿ
ದೇವರು ಪರಮಾತ್ಮ ಅಂತಲ್ಲ. ಅದರಿಂದ ನಮಗೆ ಮೋಹ ಉಂಟಾಗಿದೆ, ಆ ಮೋಹದಿಂದ ಆಡ್ತಿರೋ ಮಾತುಗಳು ಅನ್ನಿಸ್ಬಿಡುತ್ತೆ. ಬೇಡಪ್ಪ, ಮೋಹವೇ ಬೇಡ. ಬೇರೆ ಯಾರೇ ಧರ್ಮದ ಯಾವುದೇ ಜೀವಿ ಬುದ್ಧಿಜೀವಿಯಾಗಿದ್ದವನು ಇದನ್ನು ಓದುವುದಕ್ಕೆ ಆರಂಭಿಸಲಿ. ದೇವರು ಅನ್ನೋ ಭಾವ ಇಟ್ಕೊಳ್ಳೋದು ಬೇಡ. ಲಾಜಿಕಲ್ ಆಗಿ ಅವನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅರ್ಥ ಮಾಡಿಕೊಳ್ಳಿ, ಅವರಿಗೆ ತಿಳಿಯುತ್ತೆ ಗೀತೆ ನಿಜವಾಗಿಯೂ ಅತ್ಯದ್ಭುತವಾಗಿದೆ ಅಂತ. ಬ್ರಹ್ಮವಿದ್ಯೆ ಅನ್ನೋದು ಎಲ್ಲದಕ್ಕಿಂತ ಎತ್ತರದಲ್ಲಿದೆ ಅನ್ನೋದು ಅವರಿಗೇ ತಿಳಿದುಬಿಡುತ್ತೆ. ನಾವು ಕಲಿತ್ಕೊಳ್ತಿರೋದಾದರೂ ಎಷ್ಟು ಮಹಾ. ಭಗವದ್ಗೀತೆಯೊಳಗೆ ಆಗಲಿ ಬ್ರಹ್ಮವಿದ್ಯೆಯಲ್ಲೇ ಆಗಲಿ ಎಲ್ಲೋ ಸ್ವಲ್ಪ ಒಂದಂಶ. ಆ ಒಂದಂಶವನ್ನು ಕಲಿತ್ಕೊಳ್ಳೋದಕ್ಕೆ ನಮಗೆ ಇಷ್ಟು ಕಷ್ಟ. ಯಾಕಪ್ಪ ಹೇಳ್ತಾ ಇದ್ದೀನಿ ಬ್ರಹ್ಮವಿದ್ಯೆ ಬಗ್ಗೆ ಇಷ್ಟೊಂದು ಅಂದರೆ, ನನ್ನ ಅನುಭವ ಇವತ್ತು ನಿನ್ನೆ ಆಗಿದ್ದು ಅನುಭವ. ವೈಯಕ್ತಿಕವಾದ್ದನ್ನು ನಾನು ಹೇಳೋದಿಲ್ಲ ಅಂತ ಹೇಳಿದ್ದೆ, ಆದರೆ ಇವತ್ತು ಹೇಳಲೇಬೇಕಾದಂಥ ಒಂದು ಅನುಭವ ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟಿದ್ದೆ, ಸಂಬಂಧವಿಲ್ಲದೆ ಇರೋದಲ್ಲ. ನೋಡಿ, ಈ ಕಾರು ಅನ್ನೋದು ಇದೆಯಲ್ಲ, ನಾನು ಸಣ್ಣ ಎಕನಾಮಿಕಲ್ ಕಾರು ಅಂತ ತೊಗೊಂಡಾಗಲಿಂದ ಇದುವರೆಗೆ ಬಹಳಷ್ಟು ಮೋಟಾರ್ ಗಾಡಿಗಳನ್ನು ಬದಲಾಯಿಸಿ ಈಗ ಒಂದು ಸ್ವಲ್ಪ ಅದರಲ್ಲೇ ಉತ್ಕೃಷ್ಟ ಸ್ಥಿತಿಯಲ್ಲಿರುವಂಥ ವಾಹನವನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಅದು ಎಷ್ಟು ಸುಲಭವಾಗಿದೆ ಅಂದರೆ ಡ್ರೈವ್ ಮಾಡೋದಕ್ಕೆ, ನನಗೆ ಅದರ ಕಷ್ಟಗಳೇ ಗೊತ್ತಿಲ್ಲ. ಡ್ರೈವಿಂಗ್ ಕಷ್ಟ ಅನ್ನೋದೇ ಗೊತ್ತಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಈಗ ನನ್ನ ತಮ್ಮನಿಗೆ ಒಂದು ಗಾಡಿನ ಕೊಡಿಸ್ಬೇಕು ಅಂಥೇಳಿ ಒಂದು ಆಮ್ನಿ ಕಾರನ್ನ ಸೆಕೆಂಡ್ ಹ್ಯಾಂಡಿಗೆ ತೆಗೆದುಕೊಂಡ್ಬಂದೆ. ಎಲ್ಲ ಮರ್ತೋಗ್ಬಿಟ್ಟಿದೆ. ಅದು ಗೇರ್ ಗಾಡಿ, ನನ್ನದು ಗೇರ್ಲೆಸ್ ಗಾಡಿ. ಯಾವುದೂ ಗೊತ್ತೇ ಇಲ್ಲ, ನೀರು ಅಪರಿಚಿತವಾದ ವಸ್ತು ಅನ್ನೋ ರೀತಿಯಲ್ಲಿ ಅದನ್ನು ಅನುಭವ ಆಯಿತು ಡ್ರೈವ್ ಮಾಡಿದಾಗ. ಅದು ಅಷ್ಟು ಹಳೆಯದಾದ್ರಿಂದ ಅಷ್ಟು ಚೆನ್ನಾಗಿ ಓಡ್ತಾ ಇಲ್ಲ. ಜೊತೆಗೆ ನನಗೆ ಗೇರೇ ಹಾಕಿ ಅಭ್ಯಾಸ ಬಿಟ್ಟು ಹೋಗಿರೋದ್ರಿಂದ ಅದರಲ್ಲಿ ಗೇರ್ ಹಾಕೋದು ಯಾವಾಗ, ಕ್ಲಚ್ ಅದುಮೋದು ಯಾವಾಗ, ಎಲ್ಲವೂ ಅಯೋಮಯ, ಗಾಬರಿ. ಯಾಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಒಂದೊಂದು ಇಂಚು ಮುಂದಕ್ಕೆ ಹೋಗಬೇಕಾದಾಗಲೂ ಎಷ್ಟು ಬುದ್ಧಿಯನ್ನು ಅಪ್ಲೈ ಮಾಡಿ ಅದನ್ನು ಡ್ರೈವ್ ಮಾಡಬೇಕಾಯಿತು ಅಂದರೆ ಬಹಳ ಕಷ್ಟ ಆಗೋಯ್ತು, ಅತ್ಯಂತ ಕಷ್ಟ ಆಗೋಯ್ತು. ಅಯ್ಯೋ, ಮೊದಲು 20 ವರ್ಷ ಅದನ್ನೇ ಡ್ರೈವ್ ಮಾಡಿದ್ದರೂ ಈ ಕೇವಲ ಒಂದು 2 ವರ್ಷಗಳಲ್ಲಿ ಬಿಟ್ಟಿದ್ದರಿಂದ ಈ ಒಂದು ಸಣ್ಣ ವಿದ್ಯೆಯೇ ಹೀಗೆ ನನ್ನನ್ನು ಅಲ್ಲಾಡಿಸಿ ಬಿಡ್ತಲ್ಲ. ಇನ್ನು ನಿಜವಾಗಿಯೂ ಬ್ರಹ್ಮವಿದ್ಯೆ ಇನ್ನು ಎಷ್ಟು ಕಷ್ಟ ಇರಬಹುದು ಅನ್ನೋ ಒಂದು ಯಾವಾಗಲೂ ಹೋಲಿಕೆ ನಡೀತಿರುತ್ತೆ ನೋಡಿ. ಆ ರೀತಿ ಹೋಲಿಕೆ ನಾನು ಯೋಚನೆ ಮಾಡ್ತಾ ಇದ್ದೆ. ಏನಪ್ಪ ಬ್ರಹ್ಮವಿದ್ಯೆ ಅಷ್ಟೊಂದು ಕಷ್ಟ ಅಂತ? ನಿಜವಾಗಿಯೂ ಕಷ್ಟ. ಕಾರಣವೇನಪ್ಪ? ಈ ಬ್ರಹ್ಮವಿದ್ಯೆಯೊಳಗೆ ಇದುವರೆಗೆ ಧ್ಯಾನ ಯೋಗದ ಬಗ್ಗೆ ನಾವು ಮಾತಾಡಿದ್ವಲ್ಲ, ಈ ಧ್ಯಾನ ಯೋಗದ ಬಗ್ಗೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತಾಗಲಿ, ಆರ್ಟ್ ಆಫ್ ಲಿವಿಂಗ್ ಮೆಡಿಟೇಷನ್ ಅಂತಾಗಲಿ, ಸದ್ಗುರು ಅವ್ರ ಮೆಡಿಟೇಷನ್ ಅಂತಾಗಲಿ, ಅಥವಾ ಇವರಿದ್ದಾರಲ್ಲ ಯಾರಪ್ಪ ಅವರು, ಈ ಮೆಸ್ಮರೈಸನ್ನು ಮಾಡೋದನ್ನೆಲ್ಲ ಹೇಳ್ತಾರಲ್ಲ, ಸಂಮೋಹಿನಿ ವಿದ್ಯೆಯನ್ನು ಕಲ್ತಿದ್ದಾರಲ್ಲ ಅವರಾಗಲಿ, ಎಲ್ಲ ರೀತಿಯ ಮೆಡಿಟೇಷನ್ಗಳನ್ನು ಹೇಳ್ಕೊಡ್ತಾರಲ್ಲ, ಅದೆಲ್ಲ ಯಾವುದು ಧ್ಯಾನ ಯೋಗದ ಮೆಡಿಟೇಷನ್ ಅಲ್ವೇ ಅಲ್ಲ. ಕೃಷ್ಣ ಹೇಳಿರುವ ಮೆಡಿಟೇಷನ್ನು ಧ್ಯಾನ ಯೋಗ ಅಂತ ಯಾವುದಿದೆಯೋ ಅದರ ಆಪೋಸಿಟ್ಟು ಅವ್ರುಗಳೆಲ್ಲ ಹೇಳ್ತಾ ಇದ್ದಾರೆ. ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀನಿ ನಾನೇನು ಅಥಾರಿಟಿ ಇದೆ ನನಗೆ ಅವ್ರಗಳ ಒಂದು ವಿದ್ಯೆಯ ಬಗ್ಗೆ ನನಗೇನಿದೆ ಅಥಾರಿಟಿ ಮಾತಾಡೋದಕ್ಕೆ ಅಂತ? ಕಾರಣ ಇಷ್ಟೇ. ಏನಪ್ಪ ಅಂದರೆ, ಶಮ ಅನ್ನುವುದನ್ನು ಸಾಧಿಸಕ್ಕೆ ಆಗುವುದಿಲ್ಲ ಅಂತ ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡಿರೋಂಥ ಅನುಭವವುಳ್ಳಂತಹ ಈ ಅರ್ಜುನ ಈ ರೀತಿ ಹೇಳ್ತಾ ಇದ್ದಾನೆ. ಮನಸ್ಸು ಅತ್ಯಂತ ಕಷ್ಟವಾದ್ದು, ದುಷ್ಕರವಾದ್ದು, ಧ್ಯಾನ ಯೋಗ ಮಾಡೋದಕ್ಕೆ ಆಗುವುದಿಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಅವ್ರಿಗಳೆಲ್ಲ ಹೇಳ್ಕೊಡ್ತಿರೋ ಧ್ಯಾನ ಯೋಗ ಈ ಧ್ಯಾನ ಯೋಗಕ್ಕೆ ಅಲ್ಲವೋ? ಅಲ್ಲ. ನೋಡಿ, ನಾನು ನಿದ್ರೆಗೆ ಹೇಳಿದ್ದೆ 3 ಥರದ ನಿದ್ರೆಗಳು ಬರುತ್ತೆ ಅಂತ. ಸಾಮಾನ್ಯವಾಗಿ ಯಾವುದೇ ಔಷಧಿಯ ಪ್ರಭಾವವಿಲ್ಲದಲೇ, ಯಾವುದೇ ರೀತಿಯ ಬೇರೆ ಪ್ರಭಾವಗಳಿಲ್ಲದಲೇ
ಆಯಾಸವಾಗಿ ದಣಿದು ದುಡಿದು ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾದ್ರೆ ಮಾಡುವ ನಿದ್ರೆ ಇದೆಯಲ್ಲ, ಬಹಳ ಬಹಳ ಪ್ರಾಕೃತಿಕವಾದದ್ದು, ನ್ಯಾಚುರಲ್, ವೆರಿ ವೆರಿ ನ್ಯಾಚುರಲ್. ಇಂದ್ರಿಯಗಳು ದಣದ್ಬಿಟ್ಟು ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೋಸ್ಕರವಾಗಿ ಒಳ ಸರಿಯುತ್ತೆ. ಹಾಗೆ ವಿಷಯಗಳು ಅದನ್ನು ಒಳಕ್ಕೆ ತಳ್ಳುತ್ತೆ, ಬೇರ್ಪಡಿಬಿಡುತ್ತೆ. ತಳ್ಳುತ್ತೆ ಅಂದರೆ ಬೇರ್ಪಟ್ಬಿಡುತ್ತೆ, ಸೆಳೆತವನ್ನೇ ನಿಲ್ಲಿಸ್ಬಿಡುತ್ತೆ. ಯಾಕೆಂದರೆ ಶಕ್ತಿನೇ ಇರಲ್ವಲ್ಲ ಇಂದ್ರಿಯಗಳಿಗೆ, ಮಲಕೊಂಬಿಡುತ್ತದು. ಸೊ ಆವಾಗ ಬರುತ್ತೆ ನಿದ್ರೆ. ನಮಗೆ ಬರೀ ಕನಸಿನಲ್ಲೇ ಇರ್ತೀವಿ ಬಹುತೇಕ, ಒಮ್ಮೊಮ್ಮೆ ಜಾರ್ತೀವಿ ಆಳವಾದ ನಿದ್ರೆಗೆ. ಇದು ನ್ಯಾಚುರಲ್ ಆಗಿ ಪ್ರತಿ ಪ್ರಾಣಿಗೂ ಇರುವಂಥದ್ದು, ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗೂ. ಏನು ಅವುಗಳೇನು ಮಾತ್ರೆ ನುಂಗಿ ನಿದ್ರೆ ಮಾಡೋದಿಲ್ಲ, ಅಥವಾ ಹೆಂಡ ಕುಡಿದು ನಿದ್ರೆ ಮಾಡೋದಿಲ್ಲ, ಅಥವಾ ಇನ್ನೊಂದು ಯಾವುದೇ ಒಂದು ಪ್ರಭಾವದಿಂದ ನಿದ್ರೆ ಮಾಡುವುದಿಲ್ಲ. ಮನುಷ್ಯನೋ ಪ್ರಾಣಿ ಥರನೇ ನಿದ್ರೆ ಮಾಡ್ತಾನೆ. ಇದು ಭಾಳ ಪ್ರಾಕೃತಿಕವಾದದ್ದು. ಆದರೆ ಈ ಹಿಪ್ನೋಟಿಸಮಲ್ಲಿ ಮಾಡಿಸ್ತಾರಲ್ಲ ನಿದ್ರೆ, ಟ್ರಾನ್ಸ್ಗೆ ಕರ್ಕೊಂಡು ಹೋಗ್ತಾರಲ್ಲ, ನಿದ್ರೆ ನಿದ್ರೆ ಅಂತ ಹೇಳಿ, ಸ್ಲೀಪ್ ಸ್ಲೀಪ್ ಅಂತ ಹೇಳಿ ಅವ್ರನ್ನ ಸ್ಲೀಪ್ ಮಾಡಿಸ್ತಾರೆ. ಆ ನಿದ್ರೆಗೂ ಈ ಪ್ರಾಕೃತಿಕವಾಗಿರುವಂಥ ನಿದ್ರೆಗೂ ಯಾವ ಸಂಬಂಧವೂ ಇಲ್ಲ, ಯಾವ ರೀತಿಯ ಇದೂ ಇಲ್ಲ. ಅದೇ ಬೇರೆ ದಾರಿ. ಮನಸ್ಸು ಹೋಗುತ್ತೆ, ಇಂದ್ರಿಯಗಳಿಂದ ಬೇರ್ಪಡುತ್ತೆ, ಆದರೆ ಮನಸ್ಸು ಹೋಗಿ ಇನ್ನೊಬ್ಬರು ವಶವಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಮನಸ್ಸನ್ನು ಮಾತ್ರ ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ. ಇನ್ನು ಮುಂದೆ ಅವರು ಒಳಗಿರುವಂತಹ ಪ್ರಜ್ಞೆಯನ್ನಾಗಲಿ ಸುಪ್ತ ಪ್ರಜ್ಞೆಯನ್ನಾಗಲಿ ಅವುಗಳನ್ನೆಲ್ಲ ಅವರು ಸ್ಪರ್ಶ ಮಾಡೋಕ್ಕೂ ಆಗೋದಿಲ್ಲ. ಆ ಮನಸ್ಸಿನಿಂದನೂ ಸಹಿತ ಅದನ್ನು ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಆ ಮನಸ್ಸಿನ ಮೂಲಕ ಪ್ರಯತ್ನ ಪಟ್ಟರೂ ಆ ಸುಪ್ತ ಪ್ರಜ್ಞೆ ಒಳಗಿರುವಂಥ ವಿಷಯಗಳು ತಿಳಿಯುವುದಿಲ್ಲ. ದೇವರು ಮಾಡಿರೋ ವ್ಯವಸ್ಥೆ ಆ ರೀತಿ ಇದೆ. ಅವರು ಕೃತಕವಾದ ನಿದ್ರೆಯನ್ನು ಮಾಡಿಸ್ತಾರೆ. ಮತ್ತು ಅದೇ ಹಿಪ್ನೋಟಿಸಮಿನ ಒಂದು ಭಾಗವಾಗಿ ಇನ್ಸ್ಟ್ರಕ್ಷನ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಆಗಲಿ ಅಥವಾ ಸದ್ಗುರು ಆಗಲಿ, ಇವುಗಳೆಲ್ಲವೂ ಕೃತಕವಾದದ್ದು, ಆರ್ಟಿಫಿಷಿಯಲ್. ಅದರಲ್ಲಿ ಶಾಂತಿ ಸಿಕ್ಕೋದಿಲ್ಲ ಅಂತಿಲ್ಲ. ಖಂಡಿತವಾಗಿ ಮನಸ್ಸು ಯಾವಾಗ ಬೇರ್ಪಡುತ್ತೋ ಇಂದ್ರಿಯಗಳಿಂದ ಆಗೆಲ್ಲ ನಮಗೆ ಶಾಂತಿ ಸಿಕ್ಕುತ್ತೆ, ದೇಹಕ್ಕೆ ಹಿತವಾಗಿರುತ್ತೆ, ಆರೋಗ್ಯದಲ್ಲಿ ಸುಧಾರಣೆಗಳೂ ಕಾಣಿಸುತ್ತೆ. ಅಂದ ಮಾತ್ರಕ್ಕೆ ಅದು ಧ್ಯಾನ ಯೋಗದ ಮೊದಲನೇ ಹಂತವೂ ಆಗಲಿಲ್ಲ, ಮೊದಲನೇ ಹೆಜ್ಜೆಯೂ ಆಗಲಿಲ್ಲ. ಆದರೆ ಅವರೆಲ್ಲ ಮಾಡ್ತಿದ್ದಾರಲ್ಲಪ್ಪ, ಹೇಳ್ಕೊಡ್ತಿದ್ದಾರಲ್ಲಪ್ಪ. ಇಲ್ಲಿ ಯಾರೂ ಬ್ರಹ್ಮ ವಿದ್ಯೆಯೊಳಗೆ ಯಾವುದಕ್ಕೂ ಸರ್ಟಿಫಿಕೇಟ್ ಕೊಡೋರು ಇಲ್ಲ. ಎಲ್ಲ ಅವರವರೇ ಸರ್ಟಿಫಿಕೇಟ್ ಕೊಟ್ಕೊಳ್ಬೇಕು. ಯಾರಿಗೂ ಯಾವುದೇ ಈವನ್ ಒಂದು ಪ್ರಾಣಾಯಾಮವೇ ಸರಿಯಾಗಿ ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿಗೆ ಅವನು ಏನು ಸರ್ಟಿಫಿಕೇಟ್ ಕೊಡಬಲ್ಲ. ಅವನಿಗೆ ಆಗಿರೋ ಅನುಭವವನ್ನು ಮಾತ್ರ ಹೇಳ್ತಾನೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಹಾಗೆ ಜನ ಮರುಳೋ ಜಾತ್ರೆ ಮರುಳೋ ಅಂತ ಎಲ್ಲರೂ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಗಂಗಾಸೈಕತ ಲಿಂಗೇನ ನಷ್ಟಮ್ಮೆ ತಾಮ್ರವಾಚನಂ. ಆ ಕತೆ ಹೇಳಿದ್ದೆ ನಿಮಗೆ. ಹೇಗೆ ನದಿ ದಡದಲ್ಲಿ ಎಲ್ಲರೂ ಲಿಂಗವನ್ನೇ ಮಾಡಿಟ್ಬಿಟ್ಟಿದ್ರು ಅವರವ್ರ ಸಾಮಾನನ್ನು ಕಾಪಾಡ್ಕೊಳ್ಳೋಕ್ಕೆ. ಮರಳಿನಲ್ಲಿ ಹೂತ್ಬಿಟ್ಟು ಅವರವ್ರ ಸಾಮಾನುಗಳನ್ನು ಅದರ ಮೇಲೆ ಲಿಂಗ ಮಾಡಿಟ್ಬಿಟ್ರು. ಇವನು ಯೋಗಿಯಾಗಿದ್ದವನು ತನ್ನ ಬಟ್ಟೆನ ಹುಡ್ಕೋಕ್ಕೆ ಹೋದರೆ ಎಲ್ಲ ಕಡೆ ಬರೀ ಲಿಂಗಗಳೇ ಇದೆ. ಅವನು ಮಾಡಿಟ್ಟಿರೋ ಲಿಂಗವನ್ನೇ ಎಲ್ಲರೂ ಮಾಡಿಟ್ಬಿಟ್ರು. ಗತಾನುಗತಿಕೋ ಲೋಕ, ಇನ್ನೊಬ್ಬನ ನೋಡಿ ಇನ್ನೊಬ್ಬನ ಮಾಡ್ತಾನೆ. ಆ ರೀತಿ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳುವ ಮಾದರಿಯಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನ ಹಿಂದೆ ಒಬ್ಬರು ಹೋಗ್ತಾ ಇದ್ದಾರೆ. ಮುಂದಿನವರೇ ಗುರುಗಳು ಅನ್ಕೋತಾ ಇದ್ದಾರೆ. ಅವರು ಗುಂಡಿಗೆ ಬಿದ್ದಾಗಲೇ ಇವರು ಗೊತ್ತಾಗುತ್ತೆ, ನಾನು ಗುಂಡಿಗೆ ಬೀಳ್ತಾ ಇದ್ದೀನಿ ಅಂತ. ಹೀಗೆ ಲೋಕ ಗತಾನುಗತಿಕ ಆಗ್ಬಿಟ್ಟಿದೆ. ನಲೋಕ ಪಾರಮಾರ್ಥಿಕ. ಯಾವೊಬ್ಬನೂ ನಿಜವಾಗಿ ಪಾರಮಾರ್ಥಿಕವನ್ನು ಯೋಚನೆ ಮಾಡ್ತಾ ಇಲ್ಲ, ಪಾರಮಾರ್ಥಿಕವನ್ನು ಬಯಸ್ತಾ ಇಲ್ಲ, ಅದ್ರ ಕಡೆಗೆ ಹೋಗ್ತಾ ಇಲ್ಲ. ಇದು ಒಬ್ಬ ಸಾಧುವಿನ ಮಾತು. ಇರಲಿ, ಹೇಗೆ ಇರಲಿ. ಆದರೆ ಪ್ರಪಂಚ ಹೀಗೆ ಹೋಗ್ತಾ ಇದೆ. ಆದರೆ ಅವರುಗಳು ತೋರಿಸುವಂಥದ್ದೇ ನಮಗೆ ದಾರಿದೀಪಗಳಾಗ್ಬಿಡುತ್ತಲ್ಲ, ಆಗ ನಾವು ದಾರಿ ತಪ್ತೀವಿ. ಆ ದಾರಿ ತಪ್ಪೋದು ಅನ್ನೋದು ಭ್ರಷ್ಟ ಅನ್ನೋ ಪದದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಆಧ್ಯಾತ್ಮದಲ್ಲಿ ಭ್ರಷ್ಟ ಅಂದರೆ ಏನಪ್ಪ? ಭ್ರಷ್ಟ ಅಂದರೆ ಆಧ್ಯಾತ್ಮಕ್ಕೆ ಪ್ರವೇಶವೇ ಆಗಿರುವುದಿಲ್ಲ. ಇನ್ನು ಬರ್ತಿರೋ ಹಾದಿಯೊಳಗೇ ದಾರಿ ತಪ್ಪಿಡ್ತೀವಿ. ಇನ್ನು ಆ ಪ್ರಾಯೋಗಿಕಾತ್ಮಕವಾಗಿ ಮಾಡುವಂಥ ಈ ಧ್ಯಾನ ಯೋಗವನ್ನು ಆರಂಭಿಸೋಕೆ ಮೊದಲೇ ದಾರಿ ತಪ್ಪಾಗಿರುತ್ತೆ. ಇನ್ನೆಲ್ಲಿ ಮತ್ತೆ ಧ್ಯಾನ ಯೋಗ ಆಗುತ್ತೆ, ಎಲ್ಲಿ ಶ್ರಮವಾಗುತ್ತೆ? ಯಾಕೆ ದಾರಿ ತಪ್ಪುತ್ತೆ ಅಂತ ಹೇಳಿದೆ ಅಂದರೆ, ಕೃತಕ ನಿದ್ರೆಗಳನ್ನು ಬರೆಸಿಬಿಟ್ರೆ ನಾವು ಧ್ಯಾನ ಯೋಗದ ಮೊದಲನೇ ಹೆಜ್ಜೆಯನ್ನು ಎಲ್ಲಿ ಇಟ್ಟಂಗಾಗುತ್ತೆ, ಶ್ರಮ ಎಲ್ಲಿ ಮಾಡ್ದಂಗಾಗುತ್ತೆ?
ನಮ್ಮ ಮೇಲೆ ನಮಗೆ ನಿಯಂತ್ರಣವಿಲ್ಲದ ರೀತಿಯಾಗ್ಬಿಟ್ಟು ಇನ್ನೊಬ್ಬರ ಇನ್ಸ್ಟ್ರಕ್ಷನ್ಸನ್ನು ಕೇಳಿಸ್ಕೊಂಡು ನಾವು ಫಾಲೋ ಮಾಡ್ತಾ ಇದ್ದರೆ ಆ ಧ್ಯಾನದಲ್ಲಿ ಕಾನ್ಸ್ಟೆಂಟಾಗಿ ಕಂಟಿನ್ಯೂಯಸ್ ಆಗಿ ನಮ್ಮ ಶ್ರವಣೇಂದ್ರಿಯಗಳು ಅವರ ಒಂದು ಧ್ವನಿಗೆ ಅಳವಡಿಸ್ಕೊಂಡು ಬಿಟ್ಟಿರುತ್ತೆ. ಶ್ರವಣೇಂದ್ರಿಯ ಅನ್ನೋದು ಒಳ ಸರಿದಾಗ ತಾನೇ ಶಮವಾಗೋದು. ಎಲ್ಲ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಒಳ ಸರಿಬೇಕು. ಅದರಲ್ಲಿ ಶ್ರವಣೇಂದ್ರಿಯವನ್ನು ಸರಿಯೋಕ್ಕೆ ಬಿಡುವುದಿಲ್ವಲ್ಲ ಅವರುಗಳು. ಆದರೆ ಇದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯಾಕಪ್ಪ ಮಾಡೋದಿಲ್ಲ? ಅವರು ಜಗಜ್ಜನಿತವಾಗಿದ್ದಾರೆ, ಲಕ್ಷಾಂತರ ಜನ ಅನ್ಯಾಯಿಗಳಿದ್ದಾರೆ. ಅವರುಗಳನ್ನು ಹೋಗಿ ಪ್ರಶ್ನೆ ಮಾಡುವಷ್ಟು ಸ್ಥೈರ್ಯ ಧೈರ್ಯ ಸಂಘೇ ಶಕ್ತಿ ಕಲೌಯುಗೆ ಅಂತ. ಕಲಿಯುಗದಲ್ಲಿ ಸಂಘದಲ್ಲಿ ಶಕ್ತಿ. ಒಬ್ಬ ವ್ಯಕ್ತಿ ಹೋಗಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಕೇಳಿದ್ರು ಅವರನ್ನು ಬಾಯಿ ಮುಚ್ಚಿಸ್ಬಿಡ್ತಾರೆ. ಹೀಗಾಗಿ ಎಲ್ಲರೂ ಭ್ರಷ್ಟರಾಗ್ತಾ ಇದ್ದಾರೆ. ಭ್ರಷ್ಟರಾಗುವುದು ಅಂದರೆ ಅರ್ಥ ಅದು ದಾರಿ ತಪ್ಪೋದು ಅಂತ. ಅಷ್ಟು ಬಿಟ್ಟರೆ ಇನ್ನೇನು ದೊಡ್ಡ ವಿಶೇಷಗಳಿಲ್ಲ. ಆದರೆ ಇಲ್ಲಿ ಅರ್ಜುನ ಕೇಳ್ತಿರೋ ಭ್ರಷ್ಟ ಅನ್ನೋ ಪ್ರಶ್ನೆಗೆ ಉತ್ತರವೇ ಬೇರೆ ಇದೆ. ಅರ್ಜುನ ಹೇಳ್ತಿರೋದೇನು? ಶಮದಿಂದ ಮುಂದಕ್ಕೆ ಆಗುವಂಥ ವಿಷಯಗಳನ್ನು ಹೇಳ್ತಾ ಇದ್ದಾನು. ಯಾಕೆ? ಅವನು ತಪಸ್ಸು ಮಾಡಿಬಿಟ್ಟಿದ್ದಾನೆ, ಪರಮೇಶ್ವರನನ್ನು ಒಲಿಸ್ಕೊಂಡು ಬಿಟ್ಟಿದ್ದಾನೆ, ತಪಸ್ಸಿನಿಂದ ಒಲಿಸ್ಕೊಂಡಿದ್ದಾನೆ. ಆದರೆ ಧ್ಯಾನ ಯೋಗ ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಮೊನ್ನೆ ಪೃಚ್ಛಕರಲ್ಲಿ ನಿಮ್ಮಲ್ಲಿ ಒಬ್ಬರು ಕೇಳಿದ್ರಿ, ತಪಸ್ಸು ಧ್ಯಾನ ಎರಡಕ್ಕೂ ವ್ಯತ್ಯಾಸ ಏನು? ತಪಸ್ಸಿನಲ್ಲಿ ಆಗುವುದು ಏನಪ್ಪ ಅಂದರೆ ಮಾನಸಿಕವಾಗಿ ನೇರವಾಗಿ ಭಗವಂತನಿಗೆ ಕನೆಕ್ಷನ್ ಆಗಿಬಿಡುತ್ತೆ ತಪಸ್ಸು ಮಾಡೋದ್ರಲ್ಲಿ. ಯಾಕೆ? ಮನಸ್ಸಿನ ಭಾಗವೇ ಜಾಸ್ತಿ ಅದರಲ್ಲಿ. ಮನಸ್ಸು ಏನಾಗಬೇಕು? ತಪಸ್ಸು ಆಗಬೇಕಾದ್ರೆ ಚಿಂತೆಗೆ ಒಳಪಡಬೇಕು. ಚಿಂತೆಗೆ ಒಳಪಟ್ಟರೆ ಮನಸ್ಸು ಆಗ ಚಿಂತೆ ಜಾಸ್ತಿಯಾಗಿ ಅಧಿಕವಾಗಿ ಅದು ದಹಿಸುವುದಕ್ಕೆ ಆರಂಭಿಸುತ್ತೆ. ಇಡೀ ಮನಸ್ಸನ್ನೇ ದಹಿಸೋದಕ್ಕೆ ಆರಂಭಿಸುತ್ತೆ. ಮನಸ್ಸು ದೇಹವನ್ನೆಲ್ಲ ವ್ಯಾಪಿಸಿದೆ. ಆ ಮನಸ್ಸಿನೊಳಗೆ ದೇಹದಲ್ಲೆಲ್ಲ ಆ ತಾಪ ಅನ್ನೋದು ಆ ದಹನ ಕ್ರಿಯೆಯಿಂದ ಉಂಟಾಗುತ್ತೆ. ದಹನ ಕ್ರಿಯೆ ಅಂದರೆ ಫಿಸಿಕಲ್ ಆಗಿ ನಾನು ಹೇಳ್ತಾ ಇಲ್ಲ, ಬೆಂಕಿ ಹೆಚ್ಚಿದ್ದಾರೆ ಅಂತಲ್ಲ. ದಹನ ಅನ್ನೋದು ಮನಸ್ಸಿನೊಳಗೆ ಆಗುವಂಥದ್ದು. ದಹನವನ್ನು ತಲುಪುವ ಮಾಸ್ಟ್ರ ಮಟ್ಟಿಗೆ ಶಾಖೋತ್ಪತ್ತಿ ಆಗಬೇಕು ನಮ್ಮ ಚಿಂತೆಯಿಂದ ಅಥವಾ ಚಿಂತನದಿಂದ ಅಂಥ ಶಾಖೋತ್ಪತ್ತಿ ಆಗಬೇಕು. ಚಿಂತೆಯಿಂದ ಆಗೋದು ನಾವೆಲ್ಲ ನೋಡ್ತಾ ಇದ್ದೀವಿ, ನಿದರ್ಶನಗಳು ಬೇಕಾಟಿದೆ. ಮಕ್ಕಳನ್ನು ಕಳ್ಕೊಂಡಿರೋ ತಾಯಿಯರು ಪುತ್ರ ಶೋಕಂ ನಿರಂತರಂ ಅಂತ ಆ ಚಿಂತೆ ಅನ್ನೋದು ಇದೆಯಲ್ಲ ಅವರಿಗೆ ದಹಿಸ್ತಾನೇ ಇರುತ್ತೆ. ಅಥವಾ ಮಗನನ್ನು ಮಾತ್ರ ಅಂತ ಹಿಂದೆ ಹೇಳ್ತಾ ಇದ್ರು, ಈಗಿನ ಕಾಲದಲ್ಲಿ ಹಾಗಿಲ್ಲ. ಹೆಂಡತಿನ ಕಳ್ಕೊಂಡವರು ಚಿಂತೆಯಿಂದನೇ ಕೃಷರಾಗಿ ಸತ್ತು ಹೋಗ್ತಾರೆ. ಆ ರೀತಿ ಆಳವಾಗಿ ಹಚ್ಕೊಂಡಿದ್ರೆ ಯಾವುದೇ ವ್ಯಕ್ತಿಯನ್ನು ಚಿಂತೆ ಅನ್ನೋದು ಶೋಕವಾಗಿ ಕಾಡುತ್ತೆ, ಅದು ದಹಿಸುತ್ತೆ. ಚಿತಾದಹತಿ ದೇಹಂ ಚಿಂತಾದಹತಿ ಜೀವಿನಂ ಅಂತ. ಜೀವಂತವಾಗಿರುವವ್ರನ್ನೇ ಚಿಂತೆ ಅನ್ನೋದು ದಹತಿ ಅಂದ್ರೇ ಅದು ದಹಿಸೋದು, ಸುಟ್ಟು ಹಾಕುತ್ತೆ, ಒಳಗಿಂದ ಸುಟ್ಟು ಹಾಕುತ್ತೆ. ಸುಡುವುದು ಅಂದರೆ ಬೆಂಕಿ ಹಚ್ಚಿ ಇಲ್ಲಿ ನಾವು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನೋಡೋ ರೀತಿಯಲ್ಲಿ ಅಲ್ಲ. ಅಲ್ಲಿಯೂ ದಹನ ಅಂತಾಗುತ್ತೆ, ತಾಪೋತ್ಪತ್ತಿ ಆಗುತ್ತೆ, ಶೋಕದಿಂದ ಉಂಟಾಗುತ್ತೆ. ಆ ರೀತಿಯ ತಾಪೋತ್ಪತ್ತಿ ಮನಸ್ಸಿನಲ್ಲಿ ಎಲ್ಲ ಕಡೆ ಉಂಟಾದಾಗ ಅದರ ಒಂದು ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗ್ತಾ ಹೋದಾಗ ತಪಶಕ್ತಿ ಅನ್ನೋದು ಜಾಗೃತವಾಗುತ್ತೆ. ಆ ಶಕ್ತಿ ಇದೆಯಲ್ಲ ತಪಶಕ್ತಿ, ಅದು ಒಳಗಿನ ಎಲ್ಲ ಲೋಕಗಳನ್ನು ಸುಡೋದಕ್ಕೆ ಶುರು ಮಾಡುತ್ತೆ. ಒಳಗಿನ ಲೋಕಗಳು ಅಂತ ನಾನು ಹೇಳಿದ್ದೀನಿ ಹಿಂದೆನೆ, 3 ಯಾವುದೇ ಬೇಕಾದರೂ ಹೆಸರಿಂದ ಹೇಳ್ಕೊಳ್ಳಿ, 3 ಲೋಕಗಳಿದೆ ಒಳಗಡೆ ಅಂತ. ಭೂರ್ಭುವಸ್ಸುವ ಅಂತ ಬೇಕಾದರೂ ಹೇಳ್ಬೋದು, ಯಾವ ರೀತಿ ಬೇಕಾದರೂ ಹೇಳ್ಬೋದು, ಏನೇ ಅಕ್ಷರಗಳಿಂದ ಏನೇ ಪದಗಳಿಂದ ಸೂಚಿಸ್ಬೋದು. ಆ 3 ಲೋಕಗಳು ಒಳಗಿದೆಯಲ್ವಾ, ಆ 3 ಲೋಕಗಳನ್ನು ದಹಿಸೋದಕ್ಕೆ ಶುರು ಮಾಡುತ್ತೆ, ಅಥವಾ 3 ಶರೀರಗಳನ್ನು ದಹಿಸೋಕ್ಕೆ ಶುರು ಮಾಡುತ್ತೆ. ಆಗ ಅದು ತಪಸ್ಸು ಅನ್ನಿಸ್ಕೊಳ್ಳುತ್ತೆ. ಆಗ ಪರಮ ಪದವಿಯಲ್ಲಿ ಒಳಗಡೆ ಅಂತರ್ಯಾಮಿಯಾಗಿ ನಾ ಇದ್ದೀನಿ ಅಂತ ಹೇಳುತ್ತಿದ್ದಾನಲ್ಲ ಪರಮಾತ್ಮ, ಅವನ ಬಾಯಲ್ಲೇ ಬಂದಿರುವಂಥ ಮಾತುಗಳು. ಸಕಲ ಜೀವರಾಶಿಗಳಲ್ಲಿ ದೇಹದ ಒಳಗೆ ಅಂತರ್ಯಾಮಿ ಆಗಿ ಪರಮ ಪದವಿಯಲ್ಲಿ ನಾನಿದ್ದೀನಪ್ಪ ಅಂತ ಅವನಿಗೆ ಆ ತಾಪ ಮುಟ್ಟುತ್ತೆ. ಆಗ ಅವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗ್ತಾರೆ ಅಂದರೆ ಒಳಗೆಯೂ ಪ್ರತ್ಯಕ್ಷ ಆಗ್ಬೋದು, ಹೊರಗೆಯೂ ಪ್ರತ್ಯಕ್ಷ ಆಗ್ಬೋದು. ಯಾಕೆ? ಸರ್ವಶಕ್ತರು. ದೇವತೆಗಳಿಗೆ ಎಲ್ಲಿ ಬೇಕಾದರೂ ಕಾಣಿಸ್ಕೊಳ್ಳುವಂಥ ಶಕ್ತಿ ಇದೆ.
ಒಳಗೂ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಧ್ಯಾನದಲ್ಲಿಯೂ ಬಾಹ್ಯ ಪ್ರಪಂಚದಲ್ಲಿಯೂ ಕಾಣಿಸ್ಕೊಳ್ಳಬಲ್ಲರು. ಆಗ ಅವರು ದರ್ಶನವಾಗುತ್ತೆ. ಈ ರೀತಿ ಪರಮೇಶ್ವರನನ್ನು ತಪಸ್ಸಿನಿಂದ ಒಲಿಸ್ಕೊಂಡಂಥ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದುಕೊಂಡ. ರಾಕ್ಷಸರುಗಳು ಎಷ್ಟೋ ಜನ ಬ್ರಹ್ಮನನ್ನು ತಪಸ್ಸು ಮಾಡಿ ವರಗಳನ್ನು ಪಡೆದುಕೊಂಡಿರುವ ಕಥೆಗಳು ಗೊತ್ತಿದೆ ನಮಗೆ. ಆ ತಪಸ್ಸಿನ ಅರ್ಥ ಇದು. ಈ ರೀತಿಯಾಗುವಂಥ ಪ್ರಾಸೆಸ್ಸನ್ನು ಧ್ಯಾನ ಯೋಗದಲ್ಲಿ ಆಗೋದಿಲ್ಲ. ಯಾಕಪ್ಪ ಆಗೋದಿಲ್ಲ? ಮನಸ್ಸು, ಶಾಖೋತ್ಪತ್ತಿ ಇವುಗಳೆಲ್ಲ ಯಾವುದು, ಅಲ್ಲಿ ದಹನ ಇವೆಲ್ಲ ಯಾವುದು ನಡೆಯುವುದಿಲ್ಲ. ಅಲ್ಲಿ ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಧ್ಯಾನ ಅನ್ನೋದು ಶಾಂತವಾಗಿ ನಡೆಯುವಂಥ ಒಂದು ಕ್ರಿಯೆ. ಆ ಪ್ರಕ್ರಿಯೆಯೊಳಗೆ ಯೋಗ ಸಿದ್ಧಿಗಳು ಖಂಡಿತವಾಗಿ ಉಂಟಾಗುತ್ತೆ. ಶ್ರಮವನ್ನು ಒಂದನ್ನು ಮಾಡಿದರೆ ಸಾಕು, ಯೋಗ ಸಿದ್ಧಿಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಏನಪ್ಪ ಯೋಗ ಸಿದ್ಧಿಗಳು ಅಂದರೆ, ನಾನು ಮುಂದೆ ಹೇಳ್ತೀನಿ ಸಿದ್ಧಿಗಳೆಲ್ಲ ಬಂದಾಗ ಅಂತ ಹೇಳಿದ್ದೆ. ಏನು ಯೋಗ ಸಿದ್ಧಿಗಳು ಅಂದರೆ, ನೂರಾರು ಇದೆ ಯೋಗ ಸಿದ್ಧಿಗಳು. ಅದರಲ್ಲಿ ಒಂದೆರಡನ್ನು ನಾನು ಹೇಳಿಬಿಟ್ಟು ಕೈ ಬಿಡ್ತೀನಿ. ಮನಸ್ಸಿನಲ್ಲಿ ಬಂದು ಇಳಿದಾಗ ಶಮದಮಾದಿಗಳಿಂದ ಮನಸ್ಸು ಅನ್ನೋದು ಒಳಗಡೆಗೆ ಸರಿದಾಗ ಅದು ತನ್ನದೇ ಆದ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಅದು ನಿದ್ರೆಯೊಳಗೆ ನಾವು ನೋಡಿದ್ದೀವಿ. ಆ ಮನಸ್ಸಿಗೆ ವಿಶಾಲತ್ವದ ಒಂದು ಶಕ್ತಿ ಉಂಟಾಗುತ್ತೆ, ವಿಶಾಲವಾಗಿ ಹೋಗುವಂಥ ಶಕ್ತಿ ಉಂಟಾಗುತ್ತೆ ಮನಸ್ಸಿಗೆ. ಹಾಗೆ ಕೂತಿದ್ದು ಧ್ಯಾನದಲ್ಲಿ ಮನಸ್ಸಿನಲ್ಲಿಯೇ ಇದ್ದರೆ ಆ ಮನಸ್ಸು ಶಕ್ತಿಯನ್ನು ಪಡ್ಕೊಳ್ತಾ ವಿಶಾಲತ್ವವನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಆಗ ನಮ್ಮ ದೇಹವನ್ನು ಅತಿಕ್ರಮಿಸಿ ಹೊರಗೆ ಹೋಗೋಕ್ಕೆ ಆರಂಭಿಸುತ್ತೆ. ಅದು ನಮ್ಮದೇ ಮನಸ್ಸಾದ್ರಿಂದ ಅದು ಎಷ್ಟು ದೂರ ಹೋದರೂ ನಮಗೆಲ್ಲವೂ ಗೋಚರವಾಗೇ ಇರುತ್ತೆ. ಗೋಚರ ಅನ್ನೋ ಪದ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಆಕಾಶದಲ್ಲಿ ಕಾಣಿಸುವಂಥದ್ದಕ್ಕೆ ಗೋಚರ ಅಂತ ಹೇಳ್ತಿರ್ತೀವಿ. ಆದರೆ ಇಲ್ಲಿ ಗೋಚರ ಅಂತಂದರೆ ಇಲ್ಲೇನಪ್ಪ, ಆಕಾಶದಲ್ಲಾದರೆ ಬೆಳಕಿರುತ್ತೆ, ಕಾಣಿಸ್ತಾ ಇರುತ್ತೆ ಅಂತ. ಇಲ್ಲಿ ಕಾಣಿಸೋದಕ್ಕೆ ಕಣ್ಣು ಬೆಳಕು ಎಲ್ಲ ಬೇಕಲ್ಲಪ್ಪ. ಅಂದರೆ ಅಂತಶ್ಚಕ್ಷುಗಳು ಇದ್ದೇ ಇದೆ, ಅದರಲ್ಲಿ ನಾವು ನೋಡ್ತಿರ್ತೀವಿ. ಆ ಅಂತಶ್ಚಕ್ಷುಗಳಿಂದ ಒಳಗಡೆಯ ಬೆಳಕನ್ನು, ಆತ್ಮನ ಬೆಳಕನ್ನು ಸಹಾಯದಿಂದ ನೋಡ್ತಾ ಇರ್ತೀವಿ. ಆ ಮನಸ್ಸು ವ್ಯಾಪ್ತಿಯನ್ನು ಬೆಳೆಸ್ಕೊಳ್ತಾ ಇರೋದು ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಅದು ದೇಹವನ್ನು ಅತಿಕ್ರಮಿಸಿ ಹೊರಗೆ ಹೋಗೋಕ್ಕೆ ಆರಂಭಿಸಿಬಿಟ್ರೆ ಆ ಮನಸ್ಸಿಗೆ ನಿಗೂಢವಾಗಿರುವಂತಹ, ರಹಸ್ಯಮಯವಾಗಿರುವಂತಹ ಎಷ್ಟೋ ವಿಷಯಗಳು ತಿಳಿಯುವುದಕ್ಕೆ ಶುರುವಾಗುತ್ತೆ. ನಮ್ಮನ್ನೇ ನಾವು ಒಳಗಿನಿಂದ ಸರಿಯಾಗಿ ನೋಡ್ಕೊಳ್ಬೋದು, ಇಲ್ಲ ಹೊರಗೆ ಬಂದು ನಿಂತುಕೊಂಡು ನಮ್ಮ ದೇಹವನ್ನೇ ನಾವು ನೋಡ್ಕೊಳ್ಬೋದು, ಹೊರಗಡೆ ಪರಿಸರಗಳನ್ನೂ ನೋಡ್ಕೊಳ್ಬೋದು. ಈ ರೀತಿ ಆ ಒಂದು ಶಕ್ತಿ, ಸಿದ್ಧಿ ಮನಸ್ಸಿಗೆ ಉಂಟಾಗುತ್ತೆ. ಇನ್ನು ಸಾಮಾನ್ಯವಾದ ಸಿದ್ಧಿಗಳು, ಮನಸ್ಸು ಈ ಸ್ಥಿತಿಯನ್ನು ಪಡೆದು ಬಿಡ್ತು ಅಂದರೆ ಸಾಮಾನ್ಯವಾಗಿರುವಂಥದ್ದು ಇಂಟ್ಯೂಷನ್ ಅಂತ ಯಾರು ಹೇಳ್ತಾ ಇದ್ದಾರೆ. ಇಂಟ್ಯೂಷನ್, ಅದಕ್ಕೆ ಕನ್ನಡದಲ್ಲಿ ಏನು ಪದ ಸರಿಯಾಗಿ ಗೊತ್ತಿಲ್ಲ, ಅದನ್ನು ನೀವು ನೋಡ್ಕೊಂಡು ತಿಳ್ಕೊಳ್ಬೋದು. ಒಳಗಿಂದ ಹೇಳ್ತಾ ಇದೆ, ಏನೋ ಅಂತರ್ಧ್ವನಿ ಅಂತ ಹೇಳ್ತಾರೆ, ಒಳಗಿಂದ ಹೇಳ್ದಂಗೆ ಆಗ್ತಾ ಇದೆ ಅಂತಾರೆ, ಪ್ರೇರಕ ಶಕ್ತಿ ಅಂತಾರೆ. ಇವೆಲ್ಲವೂ ಸಂಪೂರ್ಣವಾಗಿ ಗೊತ್ತಾಗೋಕ್ಕೆ ಶುರುವಾಗಿಬಿಡುತ್ತೆ. ಇನ್ಸ್ಟಿಂಕ್ಟಿವು, ಇಂಟ್ಯೂಷನ್ನು, ಈ ರೀತಿ ಇವುಗಳೆಲ್ಲ ಸಿದ್ಧಿಗಳೇ. ಇವುಗಳೆಲ್ಲ ವಿಶೇಷವಾದ್ದು. ಎಲ್ರಿಗೂ ಇಂಟ್ಯೂಷನ್ ಇರುವುದಿಲ್ಲ, ಅದು ನಮಗೆ ಬರುತ್ತೆ. ಹಾಗಂದ್ರೆ ಏನಪ್ಪ ಇಂಟ್ಯೂಷನ್ ಅಂದರೆ, ಏನಪ್ಪ ಅದು ಕೆಲಸ ಮಾಡುತ್ತೆ ಅಂದರೆ, ಮನಸ್ಸಿನ ಮೂಲೆ ಒಳಗಿಂದ ಒಂದು ಗುಳ್ಳೆ, ನೀರಿನ ಗುಳ್ಳೆ ಹೇಗೆ ಬರುತ್ತೋ ಹಾಗೆ ಒಂದು ಆಲೋಚನೆ ಬರುತ್ತೆ. ಓ, ಈ ರೀತಿ ಆಗೋದಕ್ಕೆ, ಈಗ ಈ ರೀತಿ ಸನ್ನಿವೇಶದಲ್ಲಿ, ಇಂಥ ಸಂದರ್ಭದಲ್ಲಿ ಇಂಥ ಒಂದು ಇದು ನಡೆಯುತ್ತೆ, ಹ್ಯಾಪನಿಂಗ್ ಆಗಿಬಿಡುತ್ತೆ ಅಂತ ಅನ್ನಿಸುತ್ತೆ ಮನಸ್ಸಿಗೆ. ಅದಕ್ಕೆ ಸಿಕ್ಸ್ತ್ ಸೆನ್ಸ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅವರುಗಳು. ಆದರೆ ನಮಗೆ ಅದು ಊಹೆ ಅಲ್ಲ, ಮುಂದೆ ಆಗುವುದರ ಸೂಚಕ. ಅದನ್ನು ಶಕುನಗಳು ಅಂತ ಹೇಳಿ ಕೆಲವರು ಕೈ ಬಿಟ್ಬಿಡ್ತಾರೆ. ಬಟ್ ಅದು ಒಂದು ಶಕ್ತಿ, ಸಿದ್ಧಿ. ಈ ಸೂಚಕಗಳು ಎಲ್ರಿಗೂ ಗೊತ್ತಾಗೋದಿಲ್ಲ, ಕೆಲವರಿಗಷ್ಟೇ ಗೊತ್ತಾಗುತ್ತೆ. ಆ ಮನಸ್ಸು ಅನ್ನೋದು ಸ್ಟ್ರಾಂಗ್ ಆದಷ್ಟು ಕನಸಿನಲ್ಲಿ ಎಷ್ಟೋ ನಿಜವಾಗಿ ಆಗುವಂಥದ್ದೆಲ್ಲ ಮೊದಲೇ ಬಂದು ಪೂರ್ವಭಾವಿಯಾಗಿ ತಿಳಿಸ್ಬಿಡುತ್ತೆ. ಆ ಮನಸ್ಸು ತಿಳ್ಕೊಳ್ಳೋ ಶಕ್ತಿನ ಪಡ್ಕೊಂಡ್ಬಿಡುತ್ತೆ, ಮೊದಲೇ ತಿಳಿಸ್ಬಿಡುತ್ತೆ ಅದು ನಮಗೆ ಈ ಥರ ಆಗುತ್ತೆ ಅಂತ. ಈ ಥರ ಅನುಭವಗಳು ಸಾಕಷ್ಟು ಜನಗಳಿಗೆ ಸಾಕಷ್ಟು ರೀತಿಯಲ್ಲಿ ಆಗಿರುತ್ತೆ. ಇವುಗಳನ್ನೆಲ್ಲ ನಾವು ಸಿದ್ಧಿಗಳು ಅಂತ ತಿಳ್ಕೊಳ್ಳೋದಿಲ್ಲ, ಅಥವಾ ಇದಕ್ಕೆ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದಿಲ್ಲ. ಸುಮ್ಮನೆ ಈ ರೀತಿ ಅವರ ಪರಕೀಯರ ಸಂಸ್ಕೃತಿಯಿಂದ ಬಂದಿರುವಂಥ ಮಾತುಗಳನ್ನು ಹೇಳಿಕೊಂಡು ಇಂಟ್ಯೂಷನ್ನು, ಅವನಿಗೆ ಡೆಲ್ಯೂಷನ್ನು,
ಈ ರೀತಿ ಅವನು ಸಂಪೂರ್ಣವಾಗಿ ಒಂದು ರೀತಿ ಅವನು ಫ್ಯಾಂಟಸೈಸ್ ಮಾಡ್ತಿದ್ದಾನೆ ಅನ್ನೋ ಪದಗಳನ್ನು ಉಪಯೋಗಿಸಿ ತಳ್ಳಿ ಹಾಕ್ಬಿಡ್ತೀವಿ ನಾವು ಇವುಗಳನ್ನೆಲ್ಲ. ಇದೆಲ್ಲ ಸಾಮಾನ್ಯವಾದ ಸಿದ್ಧಿಗಳು, ಬರೀ ಮನಸ್ಸಿನಲ್ಲಿ ಇಳಿದಾಗಲೇ ಆಗುವಂಥದ್ದು. ಇನ್ನೂ ಒಳಗೆ ಹೋದರೆ ಬುದ್ಧಿ ಇನ್ನೂ ಅತ್ಯುತ್ಕೃಷ್ಟವಾದಂತಹ ಸಿದ್ಧಿಗಳು ಉಂಟಾಗುತ್ತೆ. ಬುದ್ಧಿ ಒಳಗೆ ಹೋಗಿ ನೆಲೆ ನಿಲ್ಲುವುದನ್ನು ಆರಂಭಿಸಿಬಿಟ್ರೆ ಆ ಬುದ್ಧಿ ಓಡುವ ರೀತಿಯೇ ಬೇರೆ, ಅದು ಅರ್ಥ ಮಾಡ್ಕೊಳ್ಳೋ ಶಕ್ತಿಯೇ ಬೇರೆ. ಅದು ಇನ್ನೂ ಹಲವಾರು ಸಿದ್ಧಿಗಳು ಬಂದ್ಬಿಡುತ್ತೆ ಆ ಬುದ್ಧಿ ಶಕ್ತಿಗೆ. ನೋಡಿ, ಬುದ್ಧಿ ಅಂದ ತಕ್ಷಣ ಧಿ ಅನ್ನೋದು ಅದರೊಳಗೆ ಇದೆ. ಬುದ್ಧಿ ಅನ್ನೋದನ್ನು ಏನಕ್ಕೆ ಉಪಯೋಗಿಸ್ತೀವಿ? ಸಾಮಾನ್ಯವಾಗಿ ಪ್ರತಿ ಜೀವಿಯು ಬುದ್ಧಿಯನ್ನು ಹೊರಗಡೆ ಪ್ರಪಂಚ, ತನ್ನ ದೇಹದಿಂದ ಹೊರಗಡೆ ಇರುವಂಥ ವಿಷಯಗಳಿಗೆ, ವಸ್ತುಗಳಿಗೆ ಉಪಯೋಗಿಸ್ತಾ ಇರುತ್ತೆ ಬುದ್ಧಿ. ಒಳಗಡೆ ಇದಕ್ಕೆ ಯಾವತ್ತೂ ಉಪಯೋಗಿಸಲ್ಲ, ಯಾಕೆಂದರೆ ಅದೇ ಅಂತಿಮ. ನಮಗೆ ಹೊರಗಡೆಯಿಂದ ಒಳಕ್ಕೆ ಹೋಗ್ತಿರೋರಿಗೆ ಬುದ್ಧಿಯೇ ಅಂತಿಮ ಅಂತ ಹೇಳ್ಬಿಡ್ತಾರೆ. ಇಂಟೆಲೆಕ್ಟ್, ದಟ್ ಈಸ್ ದ ಎಂಡ್ ಆಫ್ ಇಟ್. ಪ್ರಜ್ಞೆ, ಚಿತ್ತ, ಮೆಮೊರಿ ಇವುಗಳನ್ನೆಲ್ಲದನ್ನು ಬುದ್ಧಿ ಅಂತ ಹೇಳೋದಿಲ್ಲ, ಅವುಗಳೆಲ್ಲ ಡಾಟಾ ಸ್ಟೋರ್ಸ್ ಇದ್ದಂಗೆ. ಆದರೆ ಈ ಬುದ್ಧಿ ಅನ್ನೋದು ಇದೆಯಲ್ಲ, ಅದರೊಳಗೆ ಆ ಬುದ್ಧಿ ಅನ್ನೋ ಪದ ಇದೆ ನೋಡಿ, ಸಂಸ್ಕೃತ ಪದ, ಅದರೊಳಗೆ ಧೀ ಅನ್ನೋದಿದೆ. ಆ ಧೀ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಈ ಬ್ರಹ್ಮವಿದ್ಯೆಯ ಬಗ್ಗೆ. ಧೀ ಅಂದರೆ ಏನಪ್ಪ? ಧೀ ಅಂದರೆ ಬುದ್ಧಿಯ ಒಂದು ಭಾಗ. ಯಾವುದು ಒಳಗಿರುವ ವಿಷಯಗಳನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಸತ್ವವನ್ನು ಅಭಿವೃದ್ಧಿಪಡಿಸುವಂಥ ಶಕ್ತಿಯನ್ನು ಯಾವುದಿದೆಯೋ ಪಡ್ಕೊಂಡಿದೆಯೋ ಅದು ಧೀ. ಆ ಸತ್ವವನ್ನು ಅಭಿವೃದ್ಧಿಪಡಿಸೋಕ್ಕೆ ಇರುವಂಥ ಭಾಗವೇ ಧೀ. ಆ ಧೀಯನ್ನೇ ಪ್ರಚೋದಿಸಬೇಕು ಅಂತ ನಮ್ಮ ಮಂತ್ರಗಳಲ್ಲಿ ನಾವು ಹೇಳ್ಕೊಡ್ತೀವಿ, ಕಲ್ತ್ಕೊಳ್ತೀವಿ, ಮಾಡ್ತೀವಿ. ಆ ಧೀ ಅನ್ನೋದನ್ನು ಪ್ರಚೋದಿಸಬೇಕು ಅನ್ನೋವಂಥದ್ದೇ ಸಾಮಾನ್ಯವಾಗಿ ಬ್ರಾಹ್ಮಣರು ಮಾಡುವಂಥ ಕೆಲಸ. ಅವರಿಗೆ ಬುದ್ಧಿ ಶಕ್ತಿಯನ್ನು ಬೆಳೆಸಬೇಕು ಅಂತ ಹೇಳೋಲ್ಲ, ಧೀ ಶಕ್ತಿಯನ್ನು ಬೆಳೆಸಬೇಕು, ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾರೆ. ಅವರ ಬ್ರಾಹ್ಮಣರ ಒಂದು ಇದರೊಳಗೆ ಬಂದಿರುವಂಥ ಕ್ರಮದಲ್ಲಿ ಆ ಗಾಯತ್ರಿ ಮಂತ್ರದ ಸಹಾಯದಿಂದ ಧೀಯನ್ನು ನಾವು ಪ್ರಚೋದಿಸಬೇಕು ಅಂತ ಕಲ್ತ್ಕೊಳ್ತೀವಿ. ಈ ಗಾಯತ್ರಿ ಮಂತ್ರದ ಆವಿಷ್ಕಾರವೇ ದೇವತೆಗಳಿಂದ ಆಗಿದ್ದು. ಅದಕ್ಕೆ ನಾವು ವಿಶ್ವಾಮಿತ್ರ ಋಷಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರೂ ಸಾಲದು. ಏನಪ್ಪ, ವಸಿಷ್ಠರಾದರೂ ಬ್ರಹ್ಮರ್ಷಿಗಳು ಆಗಿಬಿಟ್ಟಿದ್ರು, ಆದರೆ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳು ಆಗೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ರಿಂದ ನಮಗೆ ಈ ಧೀ ಬಗ್ಗೆ ಪರಿಚಯವಾಯಿತು. ಇಲ್ಲಿ ಹೋದರೆ ಧೀ ಬಗ್ಗೆ ಬರ್ತಾನೆ ಇರಲಿಲ್ಲ, ವಿಷಯಗಳೇ ಬರ್ತಿರಲಿಲ್ಲ. ಆ ದೇವತೆಗಳೆಲ್ಲ ಸೇರಿಕೊಂಡು ವಿಶ್ವಾಮಿತ್ರನ ತಪಸ್ಸಿನ ಮೆಚ್ಚಿ ಒಂದು ಶಕ್ತಿಯನ್ನು ಸೃಷ್ಟಿಸಿದರು, ಗಾಯತ್ರಿ ಮಾತೆ ಅಂತ. ಅದು ಛಂದಸ್ಸು, ಬರೀ ಕೇವಲ ಛಂದಸ್ಸು ಗಾಯತ್ರಿ. ಆ ಛಂದಸ್ಸಿನೊಳಗೆ ಈ ಮಂತ್ರ ಬೀಜಾಕ್ಷರಗಳನ್ನು ತುಂಬಿ ವಿಶ್ವಾಮಿತ್ರನಿಗೆ ಉಪದೇಶವನ್ನು ಕೊಟ್ಟರು. ಅದು ವಿಶ್ವಾಮಿತ್ರನ ತಪಸ್ಸಿನ ಫಲ, ತಪಸ್ಸು ಮಾಡಿ ಬಂದಿರುವಂಥ ಫಲ. ಅದು ಧ್ಯಾನ ಯೋಗದಿಂದ ಬಂದಿರೋದಲ್ಲ, ತಪಸ್ಸು ಮಾಡಿ ಬಂದಿರುವಂಥ ಫಲ. ಅಂದರೆ ಏನಾಯಿತು? ಭಗವಂತ ಹೇಳಿದ್ದು ಎಷ್ಟು ಸತ್ಯವಾಯಿತು. ಧ್ಯಾನ ಯೋಗದಲ್ಲಿಯೇ ಅವನು ಹೇಳಿರುವ ಮೆಟ್ಟಲುಗಳನ್ನು ದಾಟಿಕೊಂಡು ಒಳಗೆ ಹೋದರೆ ಪರಮ ಪದವಿಯನ್ನು ತಲುಪುವುದಕ್ಕೆ ಮುಂಚೆಯೇ ಧೀ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ವಿಶ್ವಾಮಿತ್ರರಿಗೆ ಬೋಧಿಸಿಬಿಟ್ರು. ಆ ಧೀಯೊಳಗೆ ಗಾಯತ್ರಿಯ ಪ್ರತಿಷ್ಠಾಪನೆ ಆಗೋಯಿತು. ಏನಪ್ಪ ಇದು ಗಾಯತ್ರಿಯ ಪ್ರತಿಷ್ಠಾಪನೆ ಆಗೋಯಿತು ಅಂದರೆ ಅರ್ಥ? ಅಂದರೆ ನಮ್ಮ ಬುದ್ಧಿಯೊಳಗಿರುವಂತಹ ಧೀ ಭಾಗ ಯಾವುದಿದೆಯೋ ಆ ಧೀ ಭಾಗ ಇಡೀ ವಿಶ್ವವನ್ನೇ ನಿಯಂತ್ರಿಸಬಲ್ಲಂತಹ ಸಮರ್ಥವುಳ್ಳ ಶಕ್ತಿ, ಮಹಾಶಕ್ತಿ. ನೋಡಿ, ಆ ಶಕ್ತಿಯೂ ಸಹಿತ ಅಕ್ಷರಕ್ಕೆ, ಶಬ್ದಕ್ಕೆ ಜೋಡಣೆ ಮಾಡಲ್ಪಟ್ಟಿದೆ. ನಾವು ಆ ಮಂತ್ರವನ್ನು ಬಾಯಲ್ಲಿ ಉಚ್ಚರಿಸಬೇಕು, ಹೇಳಬೇಕು, ಅಂದರೆ ಶಬ್ದವನ್ನು ಅನುಸರಿಸಬೇಕು. ಶಬ್ದೋತ್ಪತ್ತಿ ಇದೆ ಇಲ್ಲಿ. ಶಬ್ದದ ಆಚೆಗೆ ಹೋಗಬೇಕು ನಾವು. ಈ ಶಬ್ದದ ಆಚೆಗೆ ಹೋದರೆ ಧ್ಯಾನ ಯೋಗದಲ್ಲಿ ಪರಮ ಪದವಿಯ ಹತ್ತಿರ ಹೋಗ್ತೀವಿ. ಈ ಶಬ್ದಲೋಕವೇ ಬ್ರಹ್ಮಲೋಕ, ಚತುರ್ಮುಖ ಬ್ರಹ್ಮಲೋಕ.
ಚತುರ್ಮುಖ ಬ್ರಹ್ಮ ಇರುವುದು ಎಲ್ಲಿಪ್ಪ ಅಂದರೆ ಆ ಶಬ್ದ ಲೋಕದಲ್ಲಿ ಧೀಯೊಳಗೆ. ಆ ಧೀ ಅನ್ನುವ ಲೋಕದೊಳಗೆ ಪರಮಾತ್ಮ ಚತುರ್ಮುಖ ಬ್ರಹ್ಮ ಸರಸ್ವತಿ ಜೊತೆಯಲ್ಲಿ ಇರುವುದು. ಸರಸ್ವತಿಯೇ ವಾಣಿ. ಆ ನಂತರದಲ್ಲಿ ಆ ಬ್ರಹ್ಮಲೋಕವನ್ನು ದಾಟಿದರೆ ನಮಗೆ ಪರಮಾತ್ಮನಾದಂತಹ ಪರಮ ಪದವಿಯಲ್ಲಿರುವಂತಹ ಮಹಾವಿಷ್ಣುವಿನ ದರ್ಶನ. ನಾವು ಇಲ್ಲಿ ಚತುರ್ಮುಖ ಬ್ರಹ್ಮನನ್ನು ದಾಟದಲೇ ಸಾಧ್ಯವಿಲ್ಲ. ಮುಂದಿನ ಶ್ಲೋಕದಲ್ಲಿ ಬರುತ್ತದು. ಶಬ್ದ ಬ್ರಹ್ಮ ಅನ್ನೋ ಪದದಿಂದ ಪ್ರಯೋಗ ಮಾಡ್ತಾನೆ ಪರಮಾತ್ಮ. ಇನ್ನೊಂದು 2-3 ಶ್ಲೋಕ ಆದ ತಕ್ಷಣ ಬರುತ್ತೆ. ಆ ಶಬ್ದ ಬ್ರಹ್ಮ ಅಂದರೆ ಅರ್ಥ ಏನಪ್ಪ ಅಂದರೆ ಇದು ಚತುರ್ಮುಖ ಬ್ರಹ್ಮ ಇರುವಂತಹ ವಾಣಿಯೊಡನೆ ಕೂಡಿರುವಂತಹ ಆ ಒಂದು ಧೀಲೋಕ. ಆ ಚತುರ್ಮುಖ ಬ್ರಹ್ಮನ ಬಾಯಿಂದ ಬಂದ ಮಾತು ಶಬ್ದವೇ ವಾಣಿ. ಅಂಥ ಶಬ್ದಲೋಕವನ್ನು ದಾಟಿ ಹೋಗಬೇಕಪ್ಪ ಧ್ಯಾನ ಯೋಗದಲ್ಲಿ ಅಂತ ಪರಮಾತ್ಮ ಹೇಳ್ತಾನೆ. ಇವತ್ತು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಏನಾರು ಅನುಮಾನಗಳಿದ್ದರೆ ಪ್ರಶ್ನೆಯನ್ನು ಕೇಳಬಹುದು. ರಮೇಶ್ ಭಟ್ರಿಗೆ ಲೈನ್ ತಪ್ಪು ಹೋಯಿತು ಅಂತ ಕಾಣ್ತದೆ. ಹಾಂ, ನಾರಾಯಣ.